ನಿಮ್ಮಲ್ಲಿರುವಂಥ ಹೀರೋವನ್ನು ಗುರುತಿಸುವಂಥ ನಿಮ್ಮ ಪ್ರಯತ್ನ, ನಿಮ್ಮ ಶ್ರಮದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಇವ್ರು ಬೆಳಗ್ಗೆ ಶಿವಣ್ಣನ ಮನೇಲಿ ಟಿಫನ್ ಮಾಡ್ತಾರೆ, ಮಧ್ಯಾಹ್ನ ದರ್ಶನ್ ಸರ್ ಮನೇಲಿ ಊಟ ಮಾಡ್ತಾರೆ, ರಾತ್ರಿ ಸುದೀಪ್ ಸರ್ ಮನೇಲಿ ಪಾರ್ಟಿ ಮಾಡ್ತಾರೆ. ಈ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಈ ರಾಜ್ಯವರ್ಧನ್ ಮುಂದೊಂದು ದಿವಸ ಸಿನಿಮಾಕ್ಕೆ ಬರ್ತಾರೆ ಅಂತ ಇಡೀ ಫ್ಯಾಮಿಲಿಲಿ ಒಂದು ಹೋಪ್ ಇದೆ, ಏನೋ ಒಂದು ಆಗ್ತಾನೆ ಅಂತ. ಅಲ್ಲಿವರೆಗೂ ಹೋಪ್ ಇರಲಿಲ್ಲ. ಸೊ ಏನು ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ, ಇಡೀ ಮನೆಯಲ್ಲೇ ಗೊತ್ತಿರಲಿಲ್ಲ. ಏನು ಯಾವುದೇ ಆಡಿಷನ್ಗೆ ಹೋದ್ರೂ ನಾವು ಸೆಲೆಕ್ಟೇ ಆಗೋದಿಲ್ವಲ್ಲ, ನಾವು ರಿಜೆಕ್ಟ್ ಪೀಸ್ ಅನ್ನೋ ಥರ. ಲಿಂಗನ್ ನಾಗರಾಜ್ ಅವ್ರು ಹೇಳ್ತಿದ್ದಾರೆ, ಇವ್ರ ಮಗನ ಮೇಲೆ ಒಂದು 4 ಕೋಟಿ ದುಡ್ಡು ಹಾಕಿದ್ರೆ ಒಬ್ಬರು ಬರೋದಿಲ್ಲ. ದೆನ್ ಕಲಾವಿದರು ಮಕ್ಕಳು ಬರ್ತಿದ್ದಾರೆ ಅಂತ ಯಾರೂ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಲ್ಲ. ನನ್ನ ತಂದೆನ ಕರ್ಕೊಂಡೋಗಿ ಎಲ್ಲರ ಮನೆ ಬಾಗಿಲು ಗಲಿಯಕ್ಕೆ ನನಗಿಷ್ಟ ಇರಲಿಲ್ಲ. ತುಂಬ ಒಳ್ಳೆ ಮಾತಿದೆ, ಪೇಪರ್ನ ಎಷ್ಟು ಬೇಕಾದ್ರೂ ಅರಿಬೋದಂತೆ, ಹಣನ ಅರಿಬಾರ್ದಂತೆ. ಸೊ ಹಣ ಅರಿಯೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಪೇಪರ್ ಇಲ್ಲಿ ಎಷ್ಟು ಬೇಕಾದ್ರೂ ಅರಿಬೋದು. ನಾನು ನೋಡಿರೋ ಫೇಸಸ್ ಸುಳ್ಳು ಅನ್ನಿಸ್ಬಿಡ್ತು ನನಗೆ ಇಂಡಸ್ಟ್ರಿಗೆ ಬಂದಾಗ. ನನ್ನ ಜೊತೆಲಿದ್ದವ್ರು ಮೋಸ ಮಾಡ್ತಾರೆ ಅನ್ನೋ ನನಗೆ ಗೊತ್ತೇ ಇರಲಿಲ್ಲ. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ರಾಜವರ್ಧನ್ ಹೆಸರಿಗೆ ತಕ್ಕಂತೆ ರಾಜವರ್ಧನ ಇವರು ಏನ್ ಮಾಡಿದ್ರು ಕೂಡ ಸುದ್ದಿ ಆಗುತ್ತೆ. ಬುಲೆಟ್ ತಗೊಂಡ್ರು ಸುದ್ದಿ, ಒಂದು ಕಂಪನಿಯನ್ನ ಶುರು ಮಾಡಿದ್ರು ಕೂಡ ಸುದ್ದಿ. ಹಿರಣ್ಯ, ಗಜರಾಮ, ಬಿಚ್ಚುಗತ್ತಿ, ಹೀಗೆ ಹಲವು ಸಿನಿಮಾದ ಮೂಲಕ ತಮ್ಮ ನಟನ ಛಾಪನ್ನ ಮೂಡಿಸಿರುವಂತಹ ಯುವ ನಟ ರಾಜವರ್ಧನ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಸಿನಿ ಪಯಣ ಜೊತೆಗೆ ಅವರ ಕಂಪನಿ, ಅವರ ಬುಲೆಟ್ ಕ್ರೇಜ್, ಅವರ ಜೀವನ ತಿಳ್ಕೊಳ್ಳುವಂತ ಕುತೂಹಲ ನನಗಿದೆ. ಸ್ವತಃ ರಾಜವರ್ಧನ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ನಟನೆ ಅನ್ನೋದು ಬಂದ್ಬಿಟ್ಟಿದೆ ನಿಮ್ಮ ಕುಟುಂಬದಿಂದ, ಅದು ರಕ್ತಗತವಾಗಿ ಬಂದಿರುವಂತದ್ದು. ಆದ್ರೆ ನಿಮ್ಮಲ್ಲಿರುವಂತ ಹೀರೋವನ್ನ ಗುರುತಿಸುವಂತ ನಿಮ್ಮ ಪ್ರಯತ್ನ, ನಿಮ್ಮ ಶ್ರಮದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಇಲ್ಲ, ಅದು ನೋಡೋರಿಗೆ ತುಂಬಾ ಈಸಿಯಾಗಿ ಬಂದಿದೀವಿ ಅಂತ ಅನ್ಸಿರತ್ತೆ. ಕಲಾವಿದ್ರ ಮಕ್ಕಳಲ್ವಾ, ಇವ್ರಿಗೆ ಈಸಿಯಾಗಿ ಚಾನ್ಸ್ ಸಿಗತ್ತೆ. ಇವ್ರು ಬೆಳಗ್ಗೆ ಶಿವಣ್ಣನ ಮನೇಲಿ ಟಿಫನ್ ಮಾಡ್ತಾರೆ, ಮಧ್ಯಾಹ್ನ ದರ್ಶನ್ ಸರ್ ಮನೇಲಿ ಊಟ ಮಾಡ್ತಾರೆ, ರಾತ್ರಿ ಸುದೀಪ್ ಸರ್ ಮನೇಲಿ ಪಾರ್ಟಿ ಮಾಡ್ತಾರೆ. ಈ ತರ ಒಂದು ಮೈಂಡ್ ಸೆಟ್ ಇರುತ್ತೆ ಹೊರಗಡೆಯಿಂದ ನೋಡೋರ್ಗೆ. ನಮಗೆ ಪರ್ಸನಲ್ ಆಗಿ ಯಾವಾಗೋ ಅಕೇಶನಲಿ ನೋಡಿರ್ತೀವಿ ಅವ್ರನ್ನ, ಆಕ್ಸಿಸ್ ಇದೆ ಇಲ್ಲ ಅಂತಲ್ಲ, ಬಟ್ ಅದ್ಯಾವುದು ನಮ್ಮ ವಿಚಾರದಲ್ಲಿ ಸತ್ಯ ಆಗಿರೋದಿಲ್ಲ. ಸೊ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಸಿನಿಮಾ ಅಂತ ಬಂದ್ರೆ ನಮ್ಗೆ ಯಾವ್ದು ಈಸಿಯಾಗಿ ಬರಲ್ಲ, ಹೆಲ್ಪ್ ಆಗಲ್ಲ, ಯಾವ್ದಿದ್ರು ಬರೋದಿಲ್ಲ. ನಮ್ಮ ಸ್ವಂತ ಪರಿಶ್ರಮ ಇದ್ರೆ ಮಾತ್ರ ಬರಕ್ಕಾಗದು. ಅದರ್ವೈಸ್ ಯಾವುದೇ ಬ್ಯಾಕ್ಗ್ರೌಂಡ್ ಏನೇ ಇದ್ರು ಬರಕ್ಕಾಗಲ್ಲ. ತುಂಬಾ ದೊಡ್ಡವ್ರ ಮಕ್ಕಳಿಗೆ ಮೇ ಬಿ ಅದಾಗ್ಬೋದು. ನಮ್ಮ ತಂದೆ ಎಲ್ಲ ಹಾಸ್ಯ ಕಲಾವಿದ್ರು, ಆ ತರ ಮಕ್ಕಳಿಗೆ ಯಾವತ್ತೂ ಆಗಿಲ್ಲ, ನನಗಂತೂ ಆಗೇ ಇಲ್ಲ. ಸೊ ಒಂದು ಸಿನಿಮಾದಲ್ಲಿ ಒಂದು ಚಾನ್ಸ್ ತಗೊಬೇಕು ಅಂದ್ರೇನೆ ತುಂಬಾ ದೊಡ್ಡ ಕೆಲಸ. ಅದು 1000 ಜನದ ಕನಸು. ಅದೊಂದು ಜಾಗ, ಅದೊಂದು ಚಾನ್ಸು. ಅಲ್ಲಿ ನಾವು ಒಂದು ಚಾನ್ಸ್ ತಗೊಂತೀವಿ, ಒಂದು ಹೀರೋ ಆಗ್ತೀವಿ, 4-5 ಸಿನಿಮಾ ಮಾಡ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಮಗ್ ಮಾತ್ರ ಗೊತ್ತಿರುತ್ತೆ. ಸಹಜವಾಗಿ ಈ ತರದೊಂದು ಮೆಂಟಾಲಿಟಿ ಸೆಟ್ ಆಗಿರುತ್ತೆ. ಇವ್ರು ಬಿಡಪ್ಪ, ಲಿಂಗರಿ ನಾಗರಾಜ್ ಅವ್ರ ಮಗ, ಅವರ ಕಲಾ ಸೇವೆ ಅಪಾರವಾಗಿರೋದು, ಸುಲಭವಾಗಿ ನಟನೆ ಅನ್ನೋದು ಬಂದಿರುತ್ತೆ, ಅವಕಾಶಗಳು ಸಿಕ್ಕಿರುತ್ತೆ ಅಂತ. ಅದು ಸುಳ್ಳು ಅಂತ ಹೇಳ್ತಿದ್ರಿ. ಬಟ್ ನಿಮ್ಮ ಶ್ರಮ ಎಂತಹದ್ದು, ಯಾವ ತರ ಎಫರ್ಟ್ ಹಾಕಿದ್ರಿ? ನಟನೆ ಅನ್ನೋದು ಡೆಫಿನೆಟ್ಲಿ ಬಂದಿರುತ್ತೆ, ಹಂತವಾಗಿ. ನೀವು ಎಜುಕೇಶನ್ ಏನೋ ಮಾಡ್ತಿರ್ತೀರಿ, ಡ್ರೀಮ್ ಏನೋ ಬೇರೆ ಇರ್ಬೋದು, ಅಥವಾ ಇದೇ ಫೀಲ್ಡ್ ಅಲ್ಲಿ ನೀವು ಹೋಗ್ಬೇಕು ಅಂತ ಇರಬಹುದು. ಹೆಂಗ್ ಸ್ಟಾರ್ಟ್ ಆಯ್ತು ಈ ಜರ್ನಿ? ಈ ಜರ್ನಿ 2014 ಇಂದ ಸ್ಟಾರ್ಟ್ ಆಗಿದ್ದು. ನಾನು 2012 ವರ್ಗು ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದೆ, ವಿಜುವಲ್ ಅಲ್ಲಿ ನಾನು ಮಾಸ್ಟರ್ಸ್ ಮಾಡಿದೆ. ದೆನ್ ಆ ಇಯರ್ ಆದ್ಮೇಲೆ ನಾನು ಎಜುಕೇಶನ್ ಬ್ಯಾಕ್ಗ್ರೌಂಡ್, ದೆನ್ ಬಿಸ್ನೆಸ್, ಆ ಥರ ಮಾಡ್ಕೊಂಡು ಇರೋಣ ಅಂತ ಒಂದು ಪ್ಲಾನ್ ಇದ್ದಿತ್ತು. ಸಿನಿಮಾ ನನ್ನ ಯಾವ ಕನ್ಸಲ್ಲೂ ಕೂಡ ಬಂದಿಲ್ಲ. ಮೇ ಬಿ ನಾನು ಹೀರೋ ಆಗ್ತೀನಿ, ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಅದು ಹಾಗೇ ಇರ್ಲಿಲ್ಲ. ನನ್ಗೆ ಅದು ಐಡಿಯಾನೂ ಇರ್ಲಿಲ್ಲ. ಅಂದ್ರೆ ನನ್ನ ತಂದೆ ಒಂದು 700-800 ಸಿನಿಮಾ ಮಾಡಿದ್ರು ನಾನು ಯಾವ ಸಿನಿಮಾ ಸೆಟ್ಗೂ ಹೋಗಿರ್ಲಿಲ್ಲ. ನಾನು ಮೇ ಬಿ 1-2 ಸೆಟ್ಗೆ ಹೋಗಿದ್ದೆ ಹೆಚ್ಚು. ನನ್ನನ್ನ ಸಿನಿಮಾ ಇಂಡಸ್ಟ್ರಿಯಿಂದ ತುಂಬಾ ದೂರ ಇಟ್ಟಿದ್ರು. ನನ್ನ ಅಜ್ಜಿ ತಾತನ ಜೊತೆ ಬೆಳೆದಿದ್ದು. ಅಂಡ್ ನಮ್ಮ ಅಪ್ಪ ಅಮ್ಮನ ನಾನು ನೋಡ್ತಿದ್ದೆ 3 months ಒನ್ಸ್, 6 months ಒನ್ಸ್. ಅಷ್ಟು ಬಿಸಿ ಇದ್ರು ಅವರು ಅವಾಗೆಲ್ಲ. ಸೊ ಗೆಸ್ಟ್ ತರ ಬಂದು ಏನ್ ಬೇಕಾದ್ನ ನಮಗ್ ಕೊಡ್ಸಿ, ಆ 3 months ಏನ್ ಬೇಕು, ಈ ಹುಡುಗ ಏನ್ ಕೇಳ್ತದಾನೆ ಅದನ್ನೆಲ್ಲ ಕೊಡ್ಸಿ ಹೋಗೋರು. ನನ್ನ ಅಕ್ಕ ಬಂದು ಮಂಗಳೂರಲ್ಲಿ ಹಾಸ್ಟೆಲ್ ಇದ್ಲು. ಸೇಮ್ ನನ್ಗೊಂದು ವಿಸಿಟ್, ಅವಳಿಗೊಂದು ವಿಸಿಟ್.
ಆ ತರ ಗೆಸ್ಟ್ ತರ ಬರ್ತಿದ್ದಿದ್ದು ಅಷ್ಟೇ. ನನ್ನ ಚೈಲ್ಡ್ಹುಡ್ ಎಲ್ಲ ನನಗೆ ನೆನಪಿರೋದು. ಅಪ್ಪ ಅಮ್ಮ ಅಂದ್ರೆ ನಿಮ್ಗೆ ಅಷ್ಟು ನೆನಪಾಗುತ್ತೆ. ಯಾ ಸೊ ಅಷ್ಟು ಮಾತ್ರ. ಅಂದ್ರೆ ಅಜ್ಜಿ ತಾತನ ಜೊತೆ ತುಂಬಾ ಬೆಳೆದಿದ್ದು ನಾವು. ಹಾಗಾಗಿ ಸ್ವಲ್ಪ ಆ ಟೈಮಿಂದ ನನಗೆ ಸಿನಿಮಾ ಅಷ್ಟು ಇಂಟ್ರೆಸ್ಟ್ ಬರ್ಲಿಲ್ಲ. ಅಂಡ್ ನನ್ನ ತಾತ ಬಂದು ಹೈಲಿ ಎಜುಕೇಟೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಇದ್ರು ಅವರು. ಹೈಲಿ ಎಜುಕೇಟೆಡ್. ಅವ್ರಿಗೆಲ್ಲ ಸಿನಿಮಾ ಎಲ್ಲ ಎಂಟರ್ಟೈನ್ಮೆಂಟ್ ಟೈಮು ಇರ್ಲಿಲ್ಲ. ತಾಯಿ ತಂದೆ ಅವರು. ನಮ್ಮ ತಂದೆ ಕಡೆ ಯಾರು ಇಲ್ಲ, ನಮ್ಮ ತಾಯಿ ಕಡೆ ಎಲ್ಲ ಇದ್ದಾರೆ. ಸೊ ಆಗ ಅವರು ಬರೀ ಎಜುಕೇಶನ್, ಸ್ಟ್ರಿಕ್ಟು ರೂಲ್ಗಳು, ಒಂದಷ್ಟು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು, ಆ ತರ ಓದ್ಬೇಕು, ಹಿಂಗೆ ಇರ್ಬೇಕು, ಹೋಮ್ವರ್ಕ್ ಮಾಡ್ಬೇಕು. ನಾವು ಆ ಥರನೇ ಬಂದ್ವಿ. ನನಗೆ ಗೊತ್ತೇ ಇಲ್ಲ ಬೇರೆ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯನೇ ಗೊತ್ತಿರಲಿಲ್ಲ ನಮ್ಗೆ. ಬರೀ ಎಜುಕೇಶನ್ ಅಷ್ಟೇ. ಬಿಕಾಸ್ ನನ್ ತಾತ ಎಲ್ಲ IAS ಆ ಲೆವೆಲ್ ಅಲ್ಲಿ ಯೋಚನೆ ಮಾಡೋರು, ಸಿಕ್ಕಾಪಟ್ಟೆ ಓದಿರೋರು. ಮನೇಲೆಲ್ಲ ರಾಶಿ ಬುಕ್ ಬಿದ್ದಿರೋದು ನಮ್ಮ ಮನೇಲಿ. ನಾನು ಓದ್ತಿರ್ಲಿಲ್ಲ. ದೆನ್ ಅವ್ರು ಹೇಳೋದು ಕೇಳಿದ್ರೆ ಸಾಕಾಗಿತ್ತು. ಅವರು ವಾತಾವರಣ ಹಂಗಿದ್ರೆ ಆತರ ನಾನು ಬೆಳೆದ್ ಬಂದಾಗ. ಸೊ ನನಗೆ ಸಿನಿಮಾ ಟೆಚ್ಚೇ ಇಲ್ಲ ನನಗೆ. ನಮ್ ತಾತನಿಗೆಲ್ಲ ಯಾವ ತರ ಮೈಂಡ್ ಸೆಟ್ ಅಂದ್ರೆ, ನಮ್ ತಂದೆ ಜೊತೆ ಹೋದ್ರೆ ಹುಡುಗ ಹಾಳಾಗ್ಬಿಡ್ಬೋದು, ಅಲ್ಲೆಲ್ಲಾದ್ರೂ ಸಿನಿಮಾ ಕಂಪ್ನಿಗೆ ಆ ಡ್ರಾಮಾ ಕಂಪ್ನಿಗೆ ಬಿಟ್ಬಿಡ್ತಾರೇನೋ, ಇವನ್ ಎಜುಕೇಶನ್ ಬಿಡಿಸ್ಬಿಡ್ತಾರೇನೋ, ಆ ಮೆಂಟಾಲಿಟಿಲಿ ಇದ್ರು ಅವರು. ಸೊ ಅದಕ್ಕೆ ತುಂಬಾ ಬೆಸ್ಟ್ ಕಾಲೇಜ್ಗಳಲ್ಲಿ, ಬೆಸ್ಟ್ ಸ್ಕೂಲ್ಸ್ಗಳಲ್ಲಿ ಓದಿಸಿದ್ರು ನನ್ನನ್ನ. ಸೊ ನನಗೆ ಸಿನಿಮಾಗ್ ಬರೋವರೆಗೂ ಕಷ್ಟ ಅಂದ್ರೆ ಏನು ನನಗೆ ಗೊತ್ತಿರ್ಲಿಲ್ಲ. ನಾನು ತುಂಬಾ ಚೆನ್ನಾಗಿದ್ದವನು. ಒನ್ಸ್ ಸಿನಿಮಾ ಬಣ್ಣ ಹಚ್ಚಿದ ಮೇಲೆ ನಿಜವಾದ ಕಷ್ಟ ಏನು ಅಂತ ಆಸ್ ಎ ಹೀರೋ ಆಗಿ ಗೊತ್ತಾಗಿದೆ. ಮನೆ ವಾತಾವರಣ ನೋಡಿ ನೀವು ಹೇಳ್ತಿದ್ರಿ, ಅಜ್ಜಿ ತಾತನ ಜೊತೆ ಬೆಳಿಬೇಕಾದ್ರೆ ಡಿಸಿಪ್ಲಿನ್ಡ್, ಒಂಥರ ಎಜುಕೇಶನಲ್ ಫೀಲೇ ನಿಮ್ಗೆ ಸಿಗ್ತಾ ಇರುತ್ತೆ. ಎನ್ವೈರನ್ಮೆಂಟ್ ಹಂಗೆ ಇತ್ತು. ಈಗ ಸಿನಿಮಾಗಳಲ್ಲಿ ತಂದೆ ತಾಯಿ ಬ್ಯುಸಿ ಇದ್ರು ಕೂಡ ಅವ್ರ ಸಿನಿಮಾ, ಅವ್ರು ಸೆಲೆಕ್ಟ್ ಮಾಡ್ತಿದ್ದಂತಹ ಪಾತ್ರಗಳು, ಅವರು ಹಾಸ್ಯ ಕಲಾವಿದರಾಗಿ ಗುರುತಿಸ್ಕೊಂಡವರು, ಆ ಇಂಪ್ಯಾಕ್ಟ್ ಅಂತ ಏನು ಆಗ್ಲಿಲ್ವಾ? ಇಲ್ಲ, ಯಾವ್ದು ಆತರ ಏನು ಆಗೇ ಇರ್ಲಿಲ್ಲ. ಅಂದ್ರೆ ಗೊತ್ತಿರ್ಲಿಲ್ಲ ನಮ್ಗೆ ಒಂದಷ್ಟು. ನನ್ ತಂದೆ ಸಿನಿಮಾದಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದೊಂದು ಗೊತ್ತು ನನಗೆ. ಏನು ಎತ್ತ ಫೇಮಸ್ ಗೊತ್ತು ಅಷ್ಟೇ. ಅದನ್ನೆಲ್ಲ ನಾವು ತಲೆಗೂ ತಗೊಂಡಿರ್ಲಿಲ್ಲ. ಅಂದ್ರೆ ನನ್ನ ತಂದೆಗಿಂತ ನಮ್ಮ ತಾತಾಗೆ ಗನ್ಮ್ಯಾನ್ಸ್ ಇರೋರು, ಗವರ್ಮೆಂಟ್ ವೆಹಿಕಲ್ಸ್ ಗಳಿರೋದು, ನನ್ನ ತಂದೆಗಿಂತ ನನ್ನ ತಾತನ್ನೇ ನಾನು ಜಾಸ್ತಿ ನೋಡಿರೋದಲ್ಲ. ಸೊ ನಮ್ಮ ತಾತನೇ ಗ್ರೇಟು ಅಂತ ನನಗೆ ಚಿಕ್ಕ ಹುಡುಗ ಇದ್ದಾಗ. ಅವ್ರ ಸೆಟಪ್, ಅವ್ರ ಮಾಮೂಲಿ ಆಫೀಸರ್ ಅಂದ್ರೆ ಅವ್ರದ್ದು ಯಾವ ತರ ಇರೋದಲ್ಲ. ಸೊ ಅದನ್ನೆಲ್ಲ ನೋಡಿ ನಾನು ಈ ತರದ್ದು ಒಂದು ಆಫೀಸರ್ ಆಗ್ಬೇಕು. ನನ್ನ ಮೈಂಡ್ ಪೂರ್ತಿ ಅದೇ ತರ ಇತ್ತು. ಟಿಲ್ 10th ವರೆಗೂ ನಾನು ಅದೇ ಅನ್ಕೊಂಡಿದ್ದೆ. ಆಫ್ಟರ್ 10th ಆಗಿ ನಾವು ಒಂದ್ ಸ್ವಲ್ಪ ದೊಡ್ಡವ್ರ ಮೇಲೆನೆ ನಿಜವಾದ ಪ್ರಪಂಚ ಎಲ್ಲ ಗೊತ್ತಾಗಿದ್ದು. ಈಗ ನನಗೊಂದೇನು ಪ್ರಶ್ನೆ ಬಂತು ಅಂದ್ರೆ, ಯೂಶಲಿ ಓದೋದೊಂದು ಮಾಡೋದೊಂದು ಈ ತರದ ಬಹುತೇಕ ಜನರ ಜೀವನದಲ್ಲಿ ಆಗತ್ತೆ ನೋಡಿ. ನಿಮ್ಮ ಅಜ್ಜ ನಿಮ್ಗೊಂದು ಒಳ್ಳೆ ಬದುಕನ್ನು ಕೊಡ್ಬೇಕು, ಈ ಸಿನಿಮಾ ಅನ್ನೋದು ಪ್ಲಸ್ ಮೈನಸ್ ಡೆಫಿನೆಟ್ಲಿ ಇರುತ್ತೆ. ಒಳ್ಳೇದಾದ್ರೆ ಒಳ್ಳೇದಾಗ್ಬಿಡತ್ತೆ, ಆದ್ರೆ ಸ್ವಲ್ಪ ಮೈನಸ್ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಬೇಕು ಅಂತ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ತಿದ್ರು. ಅವರು ಕೂಡ ಊಹೆ ಮಾಡಿರ್ಲಿಲ್ಲ ಈ ರಾಜ್ಯವರ್ಧನ್ ಮುಂದೊಂದೇ ಸಿನಿಮಾಕ್ಕೆ ಬರ್ತಾರೆ ಅಂತ. ಹೆಂಗಲ್ವಾ ಟ್ವಿಸ್ಟ್? ನಿಜ. ಈಗ್ಲೂ ತುಂಬಾ ಸರಿ ಹೇಳ್ತಿರ್ತಾರೆ. ನಾನು ಅದನ್ನ ಹೇಳ್ತೀನಿ, ನೀನ್ IAS ಆದ್ರೂ ನೀನ್ ಯಾರು ಕಂಡಿಡಿಯಲ್ಲ, ನಾನು ಒಂದ್ ಪಿಕ್ಚರ್ ಮಾಡಿದ್ರೆ ಎಲ್ಲ ಕಂಡಿಡ್ತಾರೆ, ಸುಮ್ನಿರು ಅಂತೀನಿ. ಸಮಾಧಾನ ಮಾಡ್ಕೋತಾರ. ಈಗ ಹಂಗ ನಾನೇ ಸಮಾಧಾನ ಮಾಡ್ಬಿಡ್ತೀನಿ. ದೆನ್ ಈಗ ಒಂದು ಆಫ್ಟರ್ ಬಿಚ್ಚುಗತ್ತಿ ರಿಲೀಸ್ ಆದ್ಮೇಲೆ ಇಡೀ ಫ್ಯಾಮಿಲಿಲಿ ಒಂದು ಹೋಪ್ ಇದೆ, ಏನೋ ಒಂದ್ ಆಗ್ತಾನೆ ಅಂತ. ಅಲ್ಲಿವರೆಗೂನು ಹೋಪ್ ಇರ್ಲಿಲ್ಲ. ಸೊ ಏನ್ ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಿರ್ಲಿಲ್ಲ, ಇಡೀ ಮನೆಯಲ್ಲೇ ಗೊತ್ತಿರ್ಲಿಲ್ಲ. ಇವ್ನು ಏನೋ ಮಾಡ್ತಾನೆ ಅಂದಾಗ ಜಿಮ್ಗೆ ಹೋಗ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಅಲ್ಲೆಲ್ಲ ಹೋಗ್ತಾನೆ, ಜಿಮ್ನಾಸ್ಟಿಕ್ ಹೋಗ್ತಾನೆ, ಟೈಮ್ ವೇಸ್ಟ್ ಮಾಡ್ತಿದ್ದಾನೆ, ಅರ್ನ್ ಮಾಡ್ತಿಲ್ಲ. ಅಂದ್ರೆ ಆಫ್ಟರ್ 20 to 23 years ಎಲ್ಲ ಹುಡುಗರುಗಳಿಗೆ ತಂದೆ ತಾಯಿ ಫ್ಯಾಮಿಲಿಗಳನ್ನ ನೋಡ್ಕೊಳೋ ಜವಾಬ್ದಾರಿ ಬರುತ್ತೆ. ಸೊ ಆ ಟೈಮಲ್ಲಿ ಒಂದು ರಿಸ್ಕ್ ತಗೊಳೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ ಅದು. ಸೊ ಆ ಟೈಮಲ್ಲಿ ನಾವೆಲ್ಲ ರಿಸ್ಕ್ ತಗೊಂಡಿದ್ದು. ನಾನು 23-24 ಇದ್ದಾಗ್ಲೇ ನಾನು ಸಿನಿಮಾ ಮಾಡ್ಬೇಕು, ನಾನು ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ರಿವರ್ಸ್ ಇದು ಮತ್ತೆ 0 ಇಂದ ಸ್ಟಾರ್ಟ್ ಮಾಡ್ದಂಗೆ. ನಾನು ಓದಿರೋ ಎಜುಕೇಶನ್ ಸಂಬಂಧನೇ ಇಲ್ಲ. ಈ ತರ ನಾನು ಸಿನಿಮಾನೇ ಮಾಡ್ತೀನಿ ಅಂದಿದ್ರೆ ನೀನಾಸಂಗೆ ಹೋಗ್ಬೋದಾಗಿತ್ತು, ಇಲ್ಲ ಬೇರೆ ಏನಾದ್ರೂ ಒಂದಷ್ಟು ಮಾಡ್ಬೋದಾಗಿತ್ತು. ನಾನು ಓದಿದ್ದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತೆ ನನ್ನ ಜರ್ನಿ ರೀಸ್ಟಾರ್ಟ್ ಆಯ್ತು. ಅಗೇನ್ ಅದು ಒಂದು 2-3 years 4 years ನಾನು ಒಂದಷ್ಟು ವರ್ಷ ಫ್ಯಾಕ್ಟ್ರಿ ತರ ಡೈಲಿ ಬೆಳಗ್ಗೆ ಜಿಮ್ಗೆ ಹೋಗಿದ್ದೀನಿ, ಡೈಲಿ ಜಿಮ್ ಇದ್ ಮಾಡಿದೀನಿ, ಡ್ಯಾನ್ಸ್ ಮಾಡಿದೀನಿ, ಜಿಮ್ನಾಸ್ಟಿಕ್ ಮಾಡಿದೀನಿ, ಸಿಕ್ ಪಕ್ಕೀರ್ ಪಿಕ್ಚರ್ ಎಲ್ಲ ನೋಡಿದ್ದೀನಿ. ನಾನು ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಯೂಶಲಿ
ಮುಂಚೆ ಇಲ್ಲ ನೀವು ನೋಡಿರ್ತೀರಿ. Yeah. ಈಗ ವಿಷ್ಣುವರ್ಧನ್ ಇರ್ಬೋದು, ಅನಂತ್ ನಾಗ್ ಇರ್ಬೋದು, ಶಂಕರ್ ನಾಗು, ನಿಮ್ಮ ಹ್ಮ್. ತಂದೆಯವ್ರು ಮಾಡ್ರು, ತಾಯಿಯವ್ರು ಮಾಡಿರುವಂತ ಸಿನಿಮಾಗಳ ಸಹಜವಾಗಿ ಅಲ್ಲೆಲ್ಲ ತೀರಾ ಈ ಹೈಟ್ ಬೇಕು, ಪರ್ಸನಾಲಿಟಿ ಬೇಕು, Yeah. ಲುಕ್ ಹಿಂಗಿರ್ಬೇಕು, ಇದೆಲ್ಲ ಕ್ಯಾರೆಕ್ಟರ್ ಬೇಸ್ಡ್, Correct. ಎಮೋಷನ್ ಹ್ಮ್. ಬೇಸ್ಡ್ ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಹ್ಮ್. ಸಿನಿಮಾಗಳು. ಅದು ಈಗ ಅಲ್ಲೇನೋ ಮಾಸ್ ಬಂತು ಅಂತ ಹೇಳಿದ್ರು ಅಲ್ಲೇನು ಹೈಟು ವೆಯ್ಟು ಇಲ್ಲ ಹೌದು. ತೀರಾ ಮ್ಯಾಟರ್ ಆಗ್ತಿರಲಿಲ್ಲ. Correct. ಬಟ್ ಈಗ ಹೀರೋ ಅಂದ್ರೂ ಅವ್ನಿಗೊಂದು ಶೇಡ್ ಬೇಕು, Complete ಒಂದು ಆಗಿರ್ಬೇಕು, ಹೈಟ್ ಹೌದು, ಇರಬೇಕು, ಹೌದು. ಲುಕ್ ಹಿಂಗಿರ್ಬೇಕು. ನೆಗೆಟಿವ್ ಶೇಡಲ್ಲಿ ಬಂದ್ರು ಅದಕ್ಕೂ ಕ್ರೈಟೀರಿಯಾಗಳಿದಾವೆ. ಹೌದು. ಸೊ ನಿಮ್ ಪ್ರಿಪ್ರೇಷನ್ ಹೆಂಗಿತ್ತು? ಈಗ ಜಿಮ್ ಇರ್ಬೋದು, ವರ್ಕೌಟ್ಸ್ ಇರ್ಬೋದು, ಡಾನ್ಸ್ ಇರ್ಬೋದು, ಫೈಟ್ ಪ್ರಾಕ್ಟೀಸ್ ಇರ್ಬೋದು, ಈ ಹಾರ್ಸ್ ರೈಡಿಂಗ್ ಏನೇನೋ Yeah, ಮಾಡ್ತಾರೆ yeah, ಸಿನಿಮಾ yeah. ಅಂದ್ರೆ ಹೆಂಗಿತ್ತು? ತುಂಬಾ ಕಷ್ಟದ ಜರ್ನಿ ಅದು. ಹ್ಮ್. ದೆನ್ ನಾನು ಆಗ್ಲೇ ಹೇಳ್ದಾಗ್ಲೇ ಅದೊಂದು ಚಾನ್ಸ್ ತುಂಬಾ 1000 ಜನದ ಕನ್ಸದು ಅಲ್ಲಿ ಬಂದು ನಿಂತ್ಕೊಬೇಕು ಅಂತ. ಕೋಟ್ಯಾಂತರ ಜನ ಇರ್ತಾರೆ, ಹ್ಮ್. ಯಾರ್ದೋ ಒಂದ್ ಸ್ವಲ್ಪ ಜನದ ಮಾತ್ರ ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲೋದು. ನಾವ್ ಅಲ್ಲಿ ನಿಲ್ತೀವಿ ಅಂದ್ರೆ ನಾವು ಯೋಗ್ಯತೆ ಇರ್ಲೇಬೇಕು, ನಮಗೆ ಹ್ಮ್. ನಾವು ಅದಕ್ಕೆ ಶ್ರಮ ಪಡ್ಲೇಬೇಕು, ಕಷ್ಟ ಪಡ್ಲೇಬೇಕು. ಎಷ್ಟು ವರ್ಷ ಕಷ್ಟಪಟ್ರಿ? ನಾನು ಈಗ್ಲೂ ಮಾಡ್ತೀನಿ. ನಾನು 10 years ಇಂದ ಮಾಡ್ತಿದ್ದೀನಿ. ನಾನು ಹ್ಮ್. ಇವತ್ತಿಗೂ ಹ್ಮ್. ನನ್ನ ಫಸ್ಟ್ ಕೆಲಸನೇ ನಾನು ವರ್ಕೌಟ್ ಮಾಡ್ತೀನಿ. ಹ್ಮ್. ಈಗ ವೀಕ್ಲಿ 3 days ಮಾಡ್ಕೊಂಡಿದ್ದೀನಿ, ಬೇರೆದೆಲ್ಲ. ಬಟ್ ವರ್ಕೌಟ್ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸ್ಟಾರ್ಟಿಂಗ್ ಒಂದು 3-4 years ನಿದ್ದೆ ಮಾಡಿದ್ರ? ಮಾಡ್ತಾ ಇದ್ವಿ. ಬಾಡಿ ಪೇನ್ಗೆ ನಿದ್ದೆ ಮಾಡ್ತಿದ್ವಿ. ಅಂದ್ರೆ ಬೇಕೇ ಬೇಕಲ್ಲ, ಕಲಾವಿದ್ರು ಮಕ್ಕಳು ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇವ್ನಿಗೆ ಲ್ಯಾಂಗ್ವೇಜ್ ಯಾವ ತರ ಇದೆ ಅಂತ ಜಡ್ಜ್ ಮಾಡ್ತಾರೆ. ದೆನ್ ಡಿಂಗ್ಲಿ ನಾಗರಾಜ್ ಅವ್ರು ಅಂದ್ರೆ ಇಷ್ಟೇ ಇಷ್ಟಿದ್ದಾರೆ, ಇವ್ನ್ ಹೆಂಗಿರ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೊಂದಿರುತ್ತೆ. ನಾನು ತುಂಬಾ ಹೈಟ್, 6'3" ಇದೀನಿ ನಾನು. ದೆನ್ ಎಲ್ಲ ನಮ್ಮ ಅಪಿರಿಯನ್ಸ್ ಇಂದ, ನಮ್ಮ ಮಾತಿಂದ, ನಮ್ಮ ಆಕ್ಟಿಂಗ್ ಇಂದ ಪ್ರತಿಯೊಂದು ನಾವು ಎಲ್ಲೋ ನಾನು ಇಲ್ಲೊಂದು ತಪ್ಪು ಮಾಡಿದ್ರೆ ನಂಗೆ ತಂದೆಗೆ ನಾಳೆ ಬೈಬೋದು ಅನ್ನೋದೊಂದು ಕಾನ್ಶಿಯಸ್ ತುಂಬಾ ತಲೆಯಲ್ಲಿರುತ್ತೆ ನಮಗೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡೋದು ದೊಡ್ಡ ಜವಾಬ್ದಾರಿ. ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಫಸ್ಟ್ ಸಿನಿಮಾ ಚರ್ಚೆಗಳಿರ್ಬೋದು, ಮಾತುಕತೆಗಳಿರ್ಬೋದು, ಆಫರ್ ಇರ್ಬೋದು, ನೀವು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರಿ? ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೆ ನಾನು. ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಇದ್ಯಾವುದೂ ಗೊತ್ತಿಲ್ಲ, ಎಲ್ಲ ಹೊಸದು. ಡೈರೆಕ್ಟರ್ ಅನ್ನೋ ವರ್ಡು ಸುಪೀರಿಯರ್ ನನಗೆ. ಅವ್ರು ಯಾರೇ ಆಗಿರ್ಲಿ ನನಗೆ ಗೊತ್ತಿಲ್ಲ, ಅವ್ರು ಏನ್ ಇವತ್ತು ಗೊತ್ತಾಗುತ್ತೆ. ಇವತ್ತು ನಾನು ಈಸಿಯಾಗಿ ಜಡ್ಜ್ ಮಾಡ್ಬೋದು ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ನಾನು ನಾಳೆ ಅವ್ರು ಯಾರೋ ಫೋನ್ ಮಾಡಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಸಿನಿಮಾದು ಅಂದ್ರೆ ಅವ್ರಿಗೆ ತುಂಬಾ ಟೈಮ್ ಕೊಟ್ಟು, ತುಂಬಾ ಗೌರವ ಕೊಟ್ಟು, ಅವ್ರು ಕರೆದಿದ್ದ ಕಡೆ ಎಲ್ಲ ಹೋಗಿ ಆತರ ಎಲ್ಲ ಟೈಮ್ ಒಂದಷ್ಟು ವೇಸ್ಟ್ ಮಾಡಿದೀನಿ. ಅದು ಗೊತ್ತೇ ಆಗಿಲ್ಲ ನಂಗೆ. ಒಂದು 2-3 years ಒಂದ್ ಕ್ಯಾಟಗರಿ ಇರುತ್ತೆ ಇಲ್ಲಿ, ಇವ್ರು ನಾನ್ ಇವ್ರನ್ನೆಲ್ಲ ಮೀಟ್ ಮಾಡ್ಬೇಕಾದವರು, ನಾನ್ ಮೀಟ್ ಮಾಡ್ಬೇಕಾದ್ರೆ ಅಲ್ಲಿದ್ದಾರೆ ಅಂತ ಗೊತ್ತಾಗದೇ ಇಲ್ಲ ನಮಗೆ. ಸೊ ಒಂದಷ್ಟು ಆಡಿಷನ್ಸ್ಗಳಿರುತ್ತೆ, ಆಡಿಷನ್ಸ್ಗೆಲ್ಲ ಹೋಗಿದ್ದೀವಿ. ಯಾವ್ದೇ ಆಡಿಷನ್ಗೆ ಹೋದ್ರು ನಾವು ಸೆಲೆಕ್ಟ್ ಆಗೋದಿಲ್ವಲ್ಲ, ನಾವು ರಿಜೆಕ್ಟ್ ಪೀಸ್ ಅನ್ನೋ ತರ ಫೀಲ್ ಬಂದ್ಬಿಡುತ್ತೆ ಒಂದೊಂದ್ಸರಿ ಮೆಂಟಲಿ. ಇಲ್ಲಿ ಯಾರ ಮಗನೂ ಏನು ಯೂಸ್ ಬರಲ್ಲ ಅಲ್ಲಿ. ಸೊ ಅಂದ್ರೆ ನಮ್ಗೆ ಆ ಜರ್ನಿ ಗೊತ್ತಿಲ್ಲ, ಜರ್ನಿ ಗೊತ್ತೇ ಇಲ್ಲ. ಹೊಸ ಸಬ್ಜೆಕ್ಟ್, ಕಂಪ್ಲೀಟ್ ಹೊಸ ಸಬ್ಜೆಕ್ಟ್. ಏನೇ ತೇರಿ ಓದಿದ್ರು ನೀವು ಪ್ರಾಕ್ಟಿಕಲಿ ನಿಮ್ಗೆ ಆಗ ಅವಮಾನಗಳಿಂದನೇ ನೀವು ಕಲಿಯಕ್ಕಾಗದಲ್ಲಿ. ಸೊ ಅದೆಲ್ಲ ಒಂದಷ್ಟು ದೊಡ್ಡ ಜರ್ನಿ. ಈ ಜರ್ನಿಗಳೇ ನಮ್ಮನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡು ಹೋಗೋದು. ನನಗೆ ಆಶ್ಚರ್ಯ ಅನ್ಸಿದ್ದೇನಂದ್ರೆ, ಸಿನಿಮಾ ಕುಟುಂಬದಿಂದ ಬಂದು ಕೂಡ ಇದನ್ನ ಹೊಸ ಸಬ್ಜೆಕ್ಟ್ ಅಂತ ಹೇಳ್ತಿದ್ದೀರ ಅಂದ್ರೆ ಆ ವಾತಾವರಣದಲ್ಲಿ ಬೆಳೆದಿದ್ದೀರಿ. ಬಟ್ ಸ್ಟಿಲ್ ಜನ ಅದನ್ನ ಹೆಂಗ್ ಸ್ವೀಕರಿಸ್ತಾರೋ ಅಂತ. ಯಾಕಂದ್ರೆ ಅರೆ ತಂದೆ ತಾಯಿ ಇಬ್ರು ನಟರು ಅಂತ ಒಂದು ವಾತಾವರಣ ಇದೆ. 600 ಅಲ್ಲ ಜನ ಏನಾಗತ್ತೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ, ಈಗ ನಮ್ಮ ತಂದೆ ಹೇಳಿದ ತಕ್ಷಣ ಯಾರು ಬಂದು ನನಗೆ ಪ್ರೊಡ್ಯೂಸ್ ಮಾಡಲ್ಲ, ಅದು ಫ್ಯಾಕ್ಟ್. ಅದು ಡಿಂಗ್ಲಿ ನಾಗರಾಜ್ ಅವ್ರು ಹೇಳ್ತಿದ್ದಾರೆ ಇವ್ರ ಮಗನ ಮೇಲೆ ಒಂದು 4 ಕೋಟಿ ದುಡ್ಡು ಹಾಕ್ತೀನಿ ಅಂತ ಒಬ್ರು ಬರೋದಿಲ್ಲ. ದೆನ್ ಕಲಾವಿದ್ರು ಮಕ್ಕಳು ಬರ್ತಿದ್ದಾರೆ ಅಂತ ಯಾರು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಲ್ಲ. ಒಂದು ರೆಕಗ್ನೇಷನ್ ಸಿಗತ್ತೆ, ಹಿಂಗ್ ತಿರುಗಿ ನೋಡ್ಬೋದು ಜನ, ಇಂಥವ್ರ ಮಗ ಅಂತೆ ಅಂತ. ಇನ್ ಕಂಪ್ಲೀಟ್ ಎಲ್ಲ ನಮ್ಮದೇ ಇರತ್ತೆ. ಸೊ ಯಾರು ಆತರ ಮಾಡಲ್ಲ ಅಂದಾಗ ನಮ್ಮ ಸ್ವಂತ ಪ್ರಯತ್ನದಿಂದನೇ ನಾನೆಲ್ಲ ಮಾಡ್ಬೇಕಾಗಿರುತ್ತೆ. ದೆನ್ ಈ ಫೀಲ್ಡ್ ನ ಚೂಸ್ ಮಾಡ್ಕೊಂಡಿರೋದು ನಾನು. ನನ್ನ ತಂದೆ ಒಳ್ಳೆ ಎಜುಕೇಶನ್ ಕೊಟ್ಟರು ನನಗೆ, ನಾನು ಆ ಫೀಲ್ಡ್ ಚೂಸ್ ಮಾಡ್ಲಿಲ್ಲ. ಅಗೇನ್ ನಾನು ಇಲ್ಲಿ ಬರ್ತಿದ್ದೀನಿ ಅಂದ್ರೆ ಅಗೇನ್ 0 ಇಂದ ನಾನೇ ಮಾಡ್ಬೇಕೇ ಹೊರ್ತು ಅವ್ರನ್ನ ನಾನು ಮತ್ತೆ ಪ್ರೆಷರ್ ಹಾಕಿ ನನ್ನ ತಂದೆನ ಕರ್ಕೊಂಡು ಹೋಗಿ ಎಲ್ಲರ ಮನೆ ಬಾಗಿಲು ಗಲಿಯಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಸೊ ಆ ರೀಸನ್ಗೋಸ್ಕರ ನಾನು ಏನು ಮಾಡ್ಲಿಲ್ಲ. ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸು, ನನಗೆ ಗೊತ್ತಿರೋ, ನನಗೆ ನೀವು ಗೊತ್ತು ಅಂದ್ರೆ ನಾನು 100% ನಾನು ನಿಮ್ಮನ್ನ ನಂಬ್ತೀನಿ, ನಾನು ನಿಮ್ ಜೊತೆನೆ ಟ್ರಾವೆಲ್ ಮಾಡ್ತೀನಿ. ಇಷ್ಟು ಮಾತ್ರನೇ ನಾನು ಸುಮಾರು ವರ್ಷ ಮಾಡಿದೆ. ಸೂಪರ್ ಸೂಪರ್. ಒಂದೊಂದೇ ಸಿನಿಮಾದ ಜರ್ನಿ ಬಗ್ಗೆ ನಾನು ಕೇಳ್ತೇನೆ. ಜಾವಾ ಜರ್ನಿ ಹೇಳಿ. ಜಾವಾ ಈಗ ತುಂಬಾ ಚೆನ್ನಾಗಿರೋ ಟೈಮ್ ಇದು ಆಕ್ಚುಲಿ. ಶುಕ್ರ ದಿವಸ ಜಾವಾ ತುಂಬಾ ಅದ್ಭುತವಾದ ಒಂದು ಲೈನು. ಅಂದ್ರೆ ನಾನು ಬಾನ್ಸಾಲೋ ಕಂಪ್ನಿ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಆ ಪ್ರೊಡಕ್ಷನ್ ಅಲ್ಲಿ ಸಿನಿಮಾಗಳೆಲ್ಲ ಮಾಡಬೇಕು ಅಂದಾಗ ಫಸ್ಟ್ ಕತೆ ತಗೊಂಡಿದ್ದು ನಾವು ಕಮಲ್ ಶ್ರೀದೇವಿದು.
ಅದೆಲ್ಲ ಸಿನಿಮಾ ಮುಗೀತು, ಅದೆಲ್ಲ ಒಂದು ಲೆವೆಲ್ಗೆ ಪ್ರಾಕ್ಟಿಕಲಿ ಸಿನಿಮಾ ಹೇಗೆ ವರ್ಕ್ ಆಗುತ್ತೆ, ಎಲ್ಲ ಫೀಲ್ಡಲ್ಲೂ ನಾನು ಹೇಗೆ ಮಾಡಬಹುದು ಅನ್ನೋದು ಒಂದಷ್ಟು ನೀಟಾಗಿ ಅರ್ಥ ಆಗಿ ಆ ಸಿನಿಮಾನ ಪ್ರೆಸೆಂಟ್ ಮಾಡಿ ನಾನು ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸಿಗೆ ಬಂದೆ. ದೆನ್ ನೆಕ್ಸ್ಟ್ ಏನಾರು ಮಾಡಬೇಕಲ್ಲ, ನಮ್ಮ ಜರ್ನಿ ಹಿಂದೆ ಹೋಗೋ ಥರ ಅಲ್ಲ, ನಾವು ಮಾಡಲೇಬೇಕು, ಇದಕ್ಕೋಸ್ಕರನೇ ನಾವು ಬಂದಿದ್ದು. ಸೊ ಆಗ ಚಕ್ರವರ್ತಿ ಅವ್ರ ಹತ್ರ ಒಂದು ಕತೆ ಕೇಳಿದ್ದೆ ನಾನು ತುಂಬಾ ಹಿಂದೆನೆ, ತುಂಬಾ ಚೆನ್ನಾಗಿತ್ತು, ಎಕ್ಸ್ಟ್ರಾಡಿನರಿ ಲೈನು, ಚಂದ್ರಚೂಡ್ ಅವ್ರ ಹತ್ರ. ಈ ಕತೆನ ನಾವೇ ಮಾಡಬೇಕು ಅಂದ್ರೆ ನಾನ್ ಲಿನಿಯರ್ ಆಗಿದೆ ಅದು. ಆ ಕತೆನ ನಾನು ಇನ್ನೊಬ್ಬ ಪ್ರೊಡ್ಯೂಸರ್ ತಗೊಂಡೋಗಿ ಕೊಟ್ಟು ಅವರು ಒಂದಷ್ಟು ಚೇಂಜ್ ಮಾಡಿ ಅದೆಲ್ಲ ಮಾಡೋ ಬದಲು ಇದನ್ನ ನಾವೇ ಮಾಡೋಣ, ಖಂಡಿತವಾಗ್ಲೂ ನಾವೇ ಮಾಡೋಣ. ನನ್ನ ಸಪೋರ್ಟ್, ನನ್ನ ಟೀಮ್ ತುಂಬಾ ಆನೆಸ್ಟ್ ಆಗಿ ಕೆಲಸ ಮಾಡೋ ಒಂದಷ್ಟು ಜನ ಸೇರಿದೀವಿ, ಒಟ್ಟಿಗಿದ್ದೀವಿ. ಅವರೆಲ್ಲ ಸೇರಿ ಸಿನಿಮಾ ಮಾಡೋಣ ಅಂದಾಗ ಒಬ್ಬೊಬ್ಬರೇ ಆ್ಯಡ್ ಆಗ್ತಾ ಹೋಗ್ತಾರೆ. ರಾಗಿಣಿ ಅವ್ರು ಆ್ಯಡ್ ಆದ್ರು, ದೆನ್ ಹಂಗೆ ಒಂದೊಂದಷ್ಟು ಕೊಲಾಬ್ರೇಷನ್ಸ್ ಗಳು ಆ್ಯಡ್ ಆಗ್ತಾ ಬಂತು. ತುಂಬಾ ದೊಡ್ಡ ಜರ್ನಿ, ಅದಕ್ಕೆ ಬ್ಯಾಕ್ ಗ್ರೌಂಡ್ ತುಂಬಾ ವರ್ಕ್ ಮಾಡಿದೀವಿ. ಈಗ ನನ್ನ ಪಿಕ್ಚರ್ ರಿಲೀಸ್ ಮಾಡ್ಕೊಂಡು ಒಂದು ಜಾವ ಸ್ಟಾರ್ಟ್ ಮಾಡ್ತೀನಿ. ಸೊ ಹೋಪ್ ಅಂತೂ ಇದೆ, ತುಂಬಾ ದೊಡ್ಡ ಹೋಪ್ ಇದೆ. ತುಂಬಾ ಶ್ರಮ ಹಾಕಿದೀನಿ. ಅಂದ್ರೆ ಪ್ರತಿ ಸಾರಿ ಆಸ್ ಎ ಆರ್ಟಿಸ್ಟ್ ಆಗಿ ನನಗೆ ಅನ್ನಿಸ್ತಿದ್ದು ನಾವು ಇನ್ನೊಬ್ರು ಆಪ್ಷನ್ ಅಷ್ಟೇ. ಅಂದ್ರೆ ಓಪನ್ ಆಗಿ ಹೇಳ್ಬೇಕು ಅಂದ್ರೆ, ಯಾರೋ ಒಂದು 4 ಜನ ಹೀರೋಗಳ ಹತ್ರ ಹೋಗಿರ್ತಾರೆ, ಅಲ್ಲಿ ಆ ಹೀರೋ ಡೇಟ್ ನೋಡ್ಕೊಂಡು ಅವ್ರ ಪೇಮೆಂಟ್ ನೋಡ್ಕೊಂಡು ಈ ಹೀರೋ ಡೇಟ್ ನೋಡ್ಕೊಂಡು ಲಾಸ್ಟ್ಗೆ ಯಾರು ಇರ್ತಾರೆ I2 ಪರ್ಸನಾಲಿಟಿ ಇರೋನು ಅಂದ್ರೆ RR ರಾಗದಲ್ಲಿ ಒಬ್ಬ ಇದ್ದಾನೆ ಅಂತ ನನ್ನ ಹತ್ರ ಬರುತ್ತೆ. ಇಲ್ಲ, ಏನು ಮಾಡಕ್ಕಾಗಲ್ಲ, ಅದು ಅನಿವಾರ್ಯ. ಅದು ಅನಿವಾರ್ಯ, ಅದೇ ಸತ್ಯ. ಸೊ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಯಾರೋ ಬರ್ದಿರೋ ಡೈಲಾಗು, ಯಾರಿಗೋ ಹೀರೋಗ್ ಬರ್ದಿರೋ ಅಂತ ಡೈಲಾಗ್ಗಳದಿರುತ್ತೆ, ಅವ್ರಗಳ ಡೇಟ್ ಸಿಕ್ಕಿದಾಗ ನನ್ನ ಹತ್ರ ಬರುತ್ತಲ್ಲ ಅದು. ಸೊ ಅಲ್ಲಿ ನಾನು ಆಸ್ ಎ ಆರ್ಟಿಸ್ಟ್ ಆಗಿ ದುಡ್ಡು ತಗೊಂಡು ಕೆಲಸ ಮಾಡಿರ್ತೀನಿ. ಅಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಯಾವುದೇ ತರದ್ದು ಇರೋದಿಲ್ಲ. ನಾನು ಆಸ್ ಎ ಆಕ್ಟರ್ 100% ಕೊಟ್ಟಿರ್ತೀನಿ. ಅದು ತಪ್ಪು ಅನ್ನೋದು ಗೊತ್ತಿದ್ರು ನಾನು ಕೊಟ್ಟಿರ್ತೀನಿ. ಯಾಕಂದ್ರೆ ನಾಳೆ ದಿನ ನನ್ನನ್ನ ನೋಡಿದವನು ಯಾರು ಬೈಬಾರ್ದು. ರಾಜವರ್ಧನ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ, ಸಿನಿಮಾ ಗೊತ್ತಿಲ್ಲ, ಆ ತರದ ಕೆಲಸ ನಾನು ಮಾಡಿರ್ತೀನಿ. ಸೊ ಪ್ರತಿ ಸಾರಿ ಇದೇ ಆಗ್ತಿತ್ತು. ನನ್ನ ಪ್ರೊಡಕ್ಷನ್ ಅಂತ ಬಂದಾಗ ನಾನು ಏನ್ ಯೋಚನೆ ಮಾಡಿದ್ದು ಅಂದ್ರೆ, ನಾನು 0 ಸ್ಕ್ರಾಚ್ ನಾನು ಸ್ಟಾರ್ಟ್ ಮಾಡ್ತೀನಿ. ಡೈಲಾಗ್ಸ್ ಬರ್ಸ್ತೀನಿ, ಕತೆ ಬರ್ಸ್ತೀನಿ, ಕತೆಗೆ ಯಾರ್ಯಾರು ಬೇಕು ಫಿಲ್ಟರ್ ಮಾಡೋಣ, ಕೇರಳದಿಂದ ಬೇಕಾ ಕರ್ಸೋಣ, ಚೆನ್ನೈಯಿಂದ ಬೇಕಾ ಕರ್ಸೋಣ, ಎಷ್ಟು ಬೇಕಾದ್ರೂ ಡಿಸ್ಕಷನ್ ಮಾಡೋಣ. ತುಂಬಾ ಒಳ್ಳೆ ಮಾತಿದೆ, ಪೇಪರ್ನ ಎಷ್ಟು ಬೇಕಾದ್ರೂ ಅರಿಬೋದಂತೆ, ಹಣನ ಅರಿಬಾರ್ದಂತೆ. ಸೊ ಹಣ ಅರಿಯಕ್ಕೆ ನನ್ಗೆ ಇಷ್ಟ ಇಲ್ಲ, ನಾನು ಪೇಪರ್ ಇಲ್ಲಿ ಎಷ್ಟು ಬೇಕಾದ್ರೂ ಅರಿತೀನಿ. ಸೊ ಆ ಥರ ಒಂದು ತುಂಬಾ ನೀಟಾಗಿ ಒಂದು ಬೌಂಡ್ ಸ್ಕ್ರಿಪ್ಟ್ ರೆಡಿಯಾಗಿ ಶೂಟಿಗೆ ರೆಡಿ ಆಗಿರುವಂತ ಸಿನಿಮಾ ಈಗ ಜಾವ. ಸೂಪರ್. ನಂಗೆ ಗಜರಾಮ ಮತ್ತೆ ಹಿರಣ್ಯ ಬಿಚ್ಚುಗತಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಹಿರಣ್ಯ ಬಗ್ಗೆ ಹೇಳಿ, ಅದೊಂಥರ ಆ ಪೋಸ್ಟ್ ನೋಡೋಕೆ ಒಂಥರ ಭಯ ಆಗ್ತಿತ್ತು. ಸೊ ಅದು ಹೆಂಗೆ, ಅದನ್ನ ಹೆಂಗ್ ಒಪ್ಕೊಡ್ರಿ, ಅದು ಯಾವ ತರ ಶೇಡು, ಇದ್ರ ಬಗ್ಗೆ, ಆ ಜರ್ನಿ ಬಗ್ಗೆ. ಹಿರಣ್ಯ ಒಂದು ತುಂಬಾ ನೆಗೆಟಿವ್ ಶೇಡ್ ಇರುವಂತ, ಹಿರಣ್ಯ ಕಶ್ಯಪು ಅಂತ ಒಬ್ಬ ಹೋಪೇ ಇಲ್ಲ, ಅವ್ನ ಲೈಫಲ್ಲಿ ಹೋಪ್ ಇಲ್ಲ. ಅಂದ್ರೆ ಒಂದು 5 ದಿನದಲ್ಲಿ ನಡೆಯುವಂತ ಕತೆ ಅದು. ಅವನಿಗೆ ಎಮೋಷನ್ ಇಲ್ಲ, ಅವನು ತುಂಬಾ ಕ್ರೂರಿ, ಆ ತರದೊಂದು ಪಾತ್ರ. ಒಂದು ಮಗು ಜೊತೆ ಅವನು ಟ್ರಾವೆಲ್ ಮಾಡ್ತಾನೆ. ಒಂದ್ ಮಗು ಒಬ್ಬ ಎಮೋಷನ್ ಎಲ್ಲಿರೋನ್ ಜೊತೆ ಸಿಕ್ಕಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದು ಒಂದು ಥಾಟ್. ದೇವತಾ ಮನುಷ್ಯ ಆಗ್ತಾನ? ಇಲ್ಲ, ಆಗಲ್ಲ. ಅದು ಸಿನಿಮಾದಲ್ಲಿ ನಾವು ಸುಮ್ಮನೆ ರಾಂಗ್ ಆಗಿ 5 ದಿನದಲ್ಲಿ ಚೇಂಜ್ ಆಗ್ಬಿಡ್ತಾನೆ ಅಂದ್ರೆ ಅದು ಸುಳ್ಳು, ಜನನೂ ನಂಬೋದಿಲ್ಲ. ಆ ಕ್ರೂರಿ ಕೈಯಲ್ಲಿ ಅವನ್ ತಪ್ಪಿಸ್ಕೊಳಕ್ಕೆ, ದೆನ್ ಆ ಸೇಮ್ ಟೈಮ್ ಆ ಮಗುನು ಸೇವ್ ಮಾಡ್ಬೇಕು, ಇವನು ಸಾಯ್ತಾ ಇರ್ತಾನೆ, ಇವನ್ ಮೇಲೆ ಅಟ್ಯಾಕ್ಸ್ ಗಳಾಗ್ತಿರುತ್ತೆ. ಆ ಲೈನ್ ತುಂಬಾ ಟ್ರಿಗರ್ ಅನ್ನಿಸ್ತು ನನಗೆ. ನಾನು ನೆಗೆಟಿವ್ ಶೇಡ್ ಮಾಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಆ ಹಿರಣ್ಯ ಸಿನಿಮಾ ನಾವು ಒಂದ್ಸರಿ ನೆಗೆಟಿವ್ ಶೇಡ್ ಮಾಡ್ಬಿಟ್ರೆ ಅಂಡ್ ಹೀರೋ ಆಗಿ ಅಗೇನ್ ಗುರುತಿಸ್ಕೊಳ್ಳೋದು ಕಷ್ಟ ಅನ್ನೋ ಟಾಕ್ಸ್ ಇರುತ್ತಲ್ಲ. ಅಂದ್ರೆ ಕೆಲವೊಂದು ಶೇಡ್ಗಳು, ಅಂದ್ರೆ ಕೆಲವೊಂದು ಏನೋ ನೀವು ಕ್ಯಾರೆಕ್ಟರ್ ಚೂಸ್ ಮಾಡಿದ್ರೆ ಅಗೇನ್ ನೀವು ಹೀರೋ ಆಗಿ ಫ್ಲಿಪ್ ಆಗೋದು ಕಷ್ಟ ಅಂತ ಅನ್ಸಲ್ವಾ? ಇಲ್ಲ, ಇಟ್ ಇಸ್ ಓಕೆ, ಆಲ್ ಆರ್ ಆಕ್ಟಿಂಗ್ ಅಷ್ಟೇ. ಅಂದ್ರೆ ಆಸ್ ಎ ಕಲಾವಿದರಾಗಿ ನಂದು ಒಂದಷ್ಟು ಶೋಕೇಸ್ಗಳು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಫಸ್ಟ್ ನೀವು ನೋಡಿದ್ರೆ ನಾನು ಹಿಸ್ಟಾರಿಕಲ್ ಮಾಡಿದ್ದೀನಿ. ಹಿಸ್ಟಾರಿಕಲ್ ಅಲ್ಲಿ ನಾನು ಬಿಚ್ಚುಗತ್ತಿ ಬರ್ಮಣ್ಣ ಆಗಿ ನಂದೊಂದು ಪ್ರೆಸೆಂಟೇಷನ್ ಇದೆ. ದೆನ್ ಪ್ರಣಯಮ್ ಅಂತ ಬಂದ್ರೆ ಒಂದು ಲವರ್ ಬಾಯ್ ಆಗಿ ಮಾಡಿದೀನಿ. ಹಿರಣ್ಯ ಅಂತ ಬಂದ್ರೆ ನಾನು ಒಂದು ನೆಗೆಟಿವ್ ಶೇಡ್ ಮಾಡಿದೀನಿ. ಗಜರಾಮ ಅಂತ ಬಂದ್ರೆ ಒಂದು ಪೈಲ್ವಾನ್ ಆಗಿ ಮಾಡಿದೀನಿ. ನನ್ನದು ಒಂದೊಂದು ಪ್ರೆಸೆಂಟೇಷನ್ ನಾನು ಬಿಟ್ಕೊಂಡು ಹೋಗ್ಬೇಕಾಗತ್ತೆ. ನಾಳೆ ದಿನ ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಸೂಟ್ ಆಗ್ತಾನಪ್ಪ ಅನ್ನೋದೊಂದು ಬೇಕಾಗತ್ತೆ. ಸೊ ಆ ತಲೆಯಲ್ಲಿರುತ್ತೆ ನಮ್ಗೆ, ನೋಡಿ ನಿಮ್ ಪ್ರೊಫೈಲ್ ಬಿಲ್ಡ್ ಆಗ್ತಾ ಇರುತ್ತೆ. ವೆರಿ ನೈಸ್. ಆ ತಲೆಯಲ್ಲಿ ಇದ್ದಾಗ ಆ ತರದ ಒಂದಷ್ಟು ನಾವು ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಿಚ್ಚುಗತ್ತಿ ಬರ್ಮಣ್ಣನ ಬಗ್ಗೆ ಹೇಳಿ. ಅಂದ್ರೆ ಇದೊಂದು ಟಫೆಸ್ಟ್ ಜಾಬ್ ಅಂತ ಅನ್ಕೊಳ್ತೀನಿ. ಸಿಕ್ಕಾಪಟ್ಟೆ ಟಫೆಸ್ಟ್ ಜಾಬ್ ಅದು. ಅವತ್ತಿಗೆ ನನ್ನ ಮೇಲೆ ಯಾರಿಗೂ ಹೋಪ್ ಇರ್ಲಿಲ್ಲ, ನನಗೂ ಸಿನಿಮಾ ಮೇಲೆ ಹೋಪ್ ಇರ್ಲಿಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಬಟ್ ಸುದ್ದಿ ಆಯ್ತು, ಅಲ್ಲಲ್ಲ, ನನ್ನ ಜರ್ನಿಯಿಂದ ಹೇಳ್ತೀನಿ, ಸ್ಟಾರ್ಟಿಂಗ್ ಜರ್ನಿಯಿಂದ. ನನಗೆ ಸಡನ್ ಆಗಿ ಹಂಸಲೇಖ ಸರ್ ಕಾಲ್ ಮಾಡ್ತಾರೆ.
ಹಂಸಲೇಖ ನಾನು ಹಾ. ಮನೆ ಹತ್ರ ಬಾ. ವೈಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಹಂಸಲೇಖ ಶೋ ನನಗೆ ಯಾಕೆ ಮಾಡ್ತಾರೆ ಅಂತ ನನಗೆ, ಅಂದ್ರೆ ನಾನು ಸಿನಿಮಾ ಮಾಡೇ ಇಲ್ಲ, ನಾನು ಸುಮ್ಮನೆ ಇಂಥವ್ರ ಮಗ ಅನ್ನೋದು ಗೊತ್ತು, ಅವರೆಲ್ಲೋ ಯಾವುದೋ ಆರ್ಟಿಕಲ್ ನೋಡಿದ್ದಾರೆ, ಸೊ ಕರೆದಿದ್ದಾರೆ. ಹೋಗ್ತೀನಿ, ಒಂದು ಬುಕ್ ಕೊಡ್ತಾರೆ, ಒಂದು ಫ್ರೂಟ್ಸ್ ಗೀಟ್ಸ್ ಎಲ್ಲ ಇಟ್ಟು ಅದರೊಳಗೆ ಒಂದು ಬುಕ್ಕು ಕೊಡ್ತಾರೆ, ಇದನ್ನ ಓದ್ಬಿಟ್ಟು ನೀವು ಒಂಚೂರು ಹೇಳು ನನಗೆ ಅಂತ. ಅಲ್ಲಿವರೆಗೂ ನಾನು ಹಂಸಲೇಖ ಸರ್ನ ಪರ್ಸನಲಾಗಿ ಮೀಟೇ ಮಾಡಿಲ್ಲ. ಅಂದ್ರೆ ಅವ್ರದ್ದೆಲ್ಲ ಸಿಂಗಿಂಗು, ಸಿಂಗರ್ಸು, ಆ ಥರ ಕಾಂಟ್ಯಾಕ್ಟ್ ಇರುತ್ತೆ. ನನ್ನನ್ನು ಏನಕ್ಕೆ ಕರೀತಾರೆ ಇವರು, ನನ್ನನ್ನು ಏನಕ್ಕೆ ಕರೀತಾರೆ, ಏನಕ್ಕೆ ನನಗೆ ಅರ್ಥನೇ ಆಗಿಲ್ಲ ಅವತ್ತು. ತುಂಬ ಕನ್ಫ್ಯೂಷನ್ ಅಲ್ಲಿ ಹೋದೆ. ಬುಕ್ ಕೊಟ್ಟರು, ಓದು ಅಂದ್ರು. ಅದು 200-300 ಪೇಜ್ ಇತ್ತು. ಇಷ್ಟು ದೊಡ್ಡ ಬುಕ್ ಹೆಂಗೆ ಓದ್ಲಿ ನಾನು, ನನಗೆ ಗೊತ್ತೇ ಆಗ್ತಿಲ್ವಲ್ಲ ಅಂತ ಓದ್ದೆ. ಅವರು ಒಂದು 3 ಡೇಸಲ್ಲಿ ಏನೋ ರಿಪ್ಲೈ ಮಾಡೋದು. ನಾನು 10-15 ಡೇಸ್ ತೊಗೊಂಡ್ಬಿಟ್ಟೆ, ಫೋನೇ ಮಾಡಲಿಲ್ಲ. ನಾನು ಓದ್ತಾನೆ ಇದ್ದೀನಿ, ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಮಾಸ್ ಆಗಿದೆ, ಅರ್ಥನೇ ಆಗ್ತಿಲ್ಲ. ನಾನು ಏನಕ್ಕೆ ಓದಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ನಂದು ಕ್ವಶನ್. ನಾನು ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಇದ್ರಲ್ಲಿ ಯಾವ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ, ಹೀರೋ ಅನ್ನೋದು ಗೊತ್ತೇ ಇಲ್ಲ ನನಗೆ. ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಇಲ್ಲ ಏನು ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಬ್ಲ್ಯಾಂಕ್ ಆಗಿ ಓದ್ದೆ. ಫೋನ್ ಮಾಡಿದೆ, ಚೆನ್ನಾಗಿದೆ ಗುರುಗಳೇ, ಸಖತ್ತಾಗಿದೆ, ಬಟ್ ಏನಕ್ಕೆ ನಾನು ಓದಬೇಕು ನಂಗೆ ಅರ್ಥ ಆಗಲಿಲ್ಲ ಅಂದೆ. ನಿನ್ನ ಬಾಯಿಲಿ ನೀನು ಅಂದರು. ಅಕೌಂಟ್ ನಂಬರ್ ತೊಗೊಂಡ್ರು, ಅಡ್ವಾನ್ಸ್ ಬಂತು, ಒಂದಷ್ಟು ಇದೆಲ್ಲ ಮಾಡಿದ್ರು. ನೀನು ಇಲ್ಲಿಂದ ಪ್ರಿಪೇರ್ ಆಗಬೇಕು ಅಂತ ಜಸ್ಟ್ ಅಷ್ಟೇ ಹೇಳಿದವರು. ನೀನು ಪ್ರಿಪೇರ್ ಆಗಬೇಕು, ನೀನು ಇಲ್ಲಿಂದ ಕಲರಿಪೈಟ್ ಕಲಿಬೇಕು, ಆರ್ಸ್ ರೈಡಿಂಗ್ ಕಲಿಬೇಕು, ನೀನು ರೆಸ್ಲಿಂಗ್ ಕಲಿಬೇಕು, ನೀನು ಕಲಿಬೇಕು, ಇದೆಲ್ಲ ಕಲಿಬೇಕು ಅಂದ್ರೆ. ನಾನು ಇಷ್ಟರೊಳಗೆ ನಾನು ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದೆ, ನಾನು ಬೇರೆ ಬೇರೆ ಜರ್ನಿ ಕಲ್ತಿದ್ದೆ, ನಂದು ಸಿನಿಮ್ಯಾಟಿಕ್ ಫೈಟ್ ಕಲ್ತಿದ್ದೆ, ಇದು ಹಿಂಗ್ ಟ್ರ್ಯಾಕ್ ಚೇಂಜ್ ಇದು ನಂದು. ಸೊ ಆಗ ಅಗೇನ್ ಒಂದು 6 to 7 months ನನಗೆ ಗೊತ್ತಿಲ್ಲ. ಮತ್ತೆ ಈಗ ಅಫಿಷಿಯಲ್ ಆಗಿ ನಾನು ಹೀರೋ ಅಂತ ಹಂಸಲೇಖ ಸರ್ ಹೇಳಿದ್ದಾರೆ, ನಂಗೆ ಅಡ್ವಾನ್ಸ್ ಬಂದಿದೆ, ದೊಡ್ಡ ಅಮೌಂಟ್ ಬಂದಿದೆ, ಸಣ್ಣ ಅಮೌಂಟೇ ಅಲ್ಲ. ನಾನೇನೋ ಒಂದು 5-6 ಲಕ್ಷ ಬಂದಿತ್ತು ಅಂದಿದ್ರೆ ಏನೋ ಒಂದು ಯೋಚನೆ ಮಾಡ್ಬೋದಾಗಿತ್ತು ಅನ್ಕೊಂಡಿದ್ದೆ. ದೊಡ್ಡ ಅಮೌಂಟ್ ಬಂದಿದೆ, ಜವಾಬ್ದಾರಿ ಜಾಸ್ತಿ. ಈಗ ಹಂಸಲೇಖ ಸರ್ ಹೇಳ್ತಿದ್ದಾರೆ, ಡೈರೆಕ್ಷನ್ ಅವರೇ ಅಂತ ಹೇಳಿದ್ದು ಫಸ್ಟ್ ನನಗೆ. ನಾನೇ ಡೈರೆಕ್ಷನ್ ಮಾಡ್ತಿದ್ದೀನಿ, ನಾನು ಮ್ಯೂಸಿಕ್ ಕಮ್ ಡೈರೆಕ್ಷನ್ ಮಾಡ್ತಿದ್ದೀನಿ, ನೀನು ಆ ಜರ್ನಿನ ಕಂಟಿನ್ಯೂ ಮಾಡೋದು. ನಾನು ಅವಾಗ 87 kg ಇದ್ದೆ, ಬಾಡಿ ತುಂಬ ವೆಯ್ಟ್ ಬೇಕು ಕಣೋ, ಅದು ಆಗಿರಬೇಕು ಹೀಗಿರಬೇಕು ಅಂದ್ಬಿಟ್ಟು ಒಂದಷ್ಟು ರಿಸರ್ಚ್ಗಳು ತೋರಿಸಿದ್ರು. ಭರಮಣ್ಣ ನಾಯಕ ನೋಡಿದ್ರೆ ಹ್ಯೂಜು ಬೆಲ್ಟು ಆ ಥರ ಇದೆ, ಇದೇ ಯಾವ ಥರ ನಾನು ಹಿಂಗೆ ಮಾಡಲಿ ಅಂತ. ದೆನ್ ನಾನು ಹಾಗೆ ಗಡ್ಡ ಎಲ್ಲ ಬಿಟ್ಟು ಕೂದಲೆಲ್ಲ ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡಿದೆ. ಆ 8 months ಜರ್ನಿ 1 year ಜರ್ನಿ ಆಯಿತು. ದೆನ್ 1 year ಆದಮೇಲೆ ನಾನು ಪ್ರಾಪರ್ ಆಗಿ ಬಿಚ್ಚುಗತ್ತಿ ಭರಮಣ್ಣ ನಾಯಕಗೆ ಏನು ಬೇಕು 108 kg ಅವತ್ತಿಗೆ ನನ್ನ ಬಾಡಿ ವೆಯ್ಟು. ಆರ್ಸ್ ರೈಡಿಂಗ್ ಕಲ್ತಿದ್ದೆ, ಕಲರಿಂಗ್ ಕಲ್ತಿದ್ದೆ, ರಾಜನ್ ಥರ ಬಾಳ್ಕಿದ್ದೆ ನಾನು. ಅಷ್ಟು ಬೇಕು. ಮತ್ತೆ ಕನ್ನಡ ಸ್ಪಷ್ಟತೆ ಆ ಲೆವೆಲಲ್ಲಿತ್ತು. ಸ್ಕ್ರಿಪ್ಟ್ನ ನನಗೆ ಬಾಯಟ್ಟು ಒಂದೊಂದು ಡೈಲಾಗು ಗೊತ್ತು ನನಗೆ. ಆ ರೇಂಜಲ್ಲಿ ನಾನು ಬಾಯಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಯಾವ ಟೈಮಲ್ಲಿ ಬೇಕಾದ್ರೂ ನನ್ನ ತೆಗೆದಾಕ್ಬೋದಾಗಿತ್ತು. ಇಷ್ಟೆಲ್ಲ ಜರ್ನಿ ಒಂದು ಸಾರಿ ಒಂದು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡು ಆಕ್ಟ್ ಮಾಡಲಿಲ್ಲ ಅಂದ್ರೆ ತೆಗೆದು ಬಿಡ್ತಾರೆ ಅನ್ನೋದೊಂದು ಕಾನ್ಶಿಯಸ್ ನನಗಿತ್ತು. ಎಫರ್ಟ್ ಹಾಕಿನೋ. ಸೊ ಆ ರೀಸನ್ಗೋಸ್ಕರ ತುಂಬಾ ಎಫರ್ಟ್ ಹಾಕಿದ್ದೆ. ಫಸ್ಟ್ ಡೇ ನನ್ನ ಸಿನಿಮಾ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್, ಹಂಸಲೇಖ ಸರ್ ಇದ್ದಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ದೊಡ್ಡ ಲೆಂತಿ ಡೈಲಾಗು. ಒಂದು ಡೈಲಾಗ್ ಹೊಡೆದೆ ಅವತ್ತು, ಚಪ್ಪಾಳೆ ಹೊಡೆದ್ರು. ಅವತ್ತಿಗೆ ಗೊತ್ತಾಯ್ತು ನಾನು ಈ ಪಿಕ್ಚರಲ್ಲಿ ಹೀರೋ ಆಗಿ ಮಾಡ್ತಿದ್ದೀನಿ ಅಂತ. ಅಲ್ಲಿಂದ ಒಂದು ದೊಡ್ಡ ಜರ್ನಿ. 18 ಸ್ಟಾರ್ಟ್ ಆಗಿದ್ದ ಜರ್ನಿ. 2020 February 28 ಸಿನಿಮಾ ರಿಲೀಸ್ ಆಗಿತ್ತು. ದೆನ್ ಅಷ್ಟು ಎಫರ್ಟು, ಅದ್ರ ಹಿಂದೆ ಒಂದು ಹಾಕಿದ ದೊಡ್ಡ ಎಫರ್ಟು, ಎಲ್ಲದಕ್ಕೂ ಒಂದು ಬೆಲೆ ಸಿಗೋವಂಥ ಟೈಮು. ತುಂಬ ಚೆನ್ನಾಗಾಯ್ತು. ಫಸ್ಟ್ ವೀಕು, ಸೆಕೆಂಡ್ ವೀಕು ತುಂಬ ಚೆನ್ನಾಗಿತ್ತು. 3rd week ಲಾಕ್ಡೌನ್ ಆಗೋಯ್ತು. ಬಟ್ ಆ ಟೈಟಲ್ ಇಂದಾನೇ ರೀಚ್ ಆಯ್ತು, ತುಂಬಾ ರೀಚ್ ಆಗಿತ್ತು. ಬಿಚ್ಚುಗತ್ತಿ ಅನ್ಬೇಕಾದ್ರೆ ಏನ್ ಇರ್ಬೋದು ಈ ಸಿನಿಮಾದಲ್ಲಿ ಅನ್ನೋ ಗೊತ್ತಾಯ್ತು. ಗಜರಾಮದ ಬಗ್ಗೆ ಹೇಳಿ. ದೆನ್ ಗಜರಾಮ ಆಲ್ಸೋ ಒಂದು ಕಮರ್ಷಿಯಲ್ ಸಿನಿಮಾ. ರೆಸ್ಲರ್ ಆಗಿ ಕಾಣಿಸ್ಬೇಕಾಗಿತ್ತು ನನಗೆ. ಹಿರಣ್ಯ ಮುಗಿತು. ಹಿರಣ್ಯ ಮುಗಿದ ತಕ್ಷಣನೇ ಬಂತು. ಅಂದ್ರೆ ಇಲ್ಲಿ ನಮಗೆಲ್ಲ ಏನಾಗತ್ತೆ ಅಂದ್ರೆ, ಒನ್ಸ್ ಹಿಂದಿ ರೈಟ್ಸು ಅದು ಇದು ಆಕ್ಷನ್ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅಂತ ಬಂದಿದ ತಕ್ಷಣನೇ ಆಕ್ಷನ್ ಸಿನಿಮಾಗಳೇ ಬರ್ತಾ ಹೋಗುತ್ತೆ. ಸೊ ಅಗೇನ್ ನಿಮ್ಗೆ ಹಿರಣ್ಯ ತಗೊಂಡ್ರು ಆಕ್ಷನ್ ಸಿನಿಮಾ, ಗಜರಾಮ ತಗೊಂಡ್ರು ಆಕ್ಷನ್ ಸಿನಿಮಾ. ಇರೋ ಉದ್ದಕ್ಕೆ ಬಿಲ್ಡ್ ಇದ್ರೆ ಒಳ್ಳೆ ಆಕ್ಷನ್ ಮಾಡ್ಬೋದು. ಈ ನಾರ್ತ್ ಮಾರ್ಕೆಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ನೋಡ್ತಾರೆ ಅಲ್ಲಿ, ಮಿಲಿಯನ್ಸ್ ಟುಗೆದರ್ ಹೋಗುತ್ತೆ ಅಲ್ಲಿ. ತುಂಬಾ ಚೆನ್ನಾಗಿ ನೋಡೋದ್ರಿಂದ ನಮ್ಮನ್ನ ಬರೀ ಅದಕ್ಕೆ ಅಂತಾನೆ ಒಂದಷ್ಟು ಮಾಡಿಸ್ತಾರೆ. ಆಗ ಗಜರಾಮ ಬಂತು. ಗಜರಾಮ ಒಂದು ಒಳ್ಳೆ ಇನೋಸೆಂಟ್ ಹಳ್ಳಿ ಮುಗ್ಧನ ರೆಸ್ಲರ್ನ ಕತೆ. ಅವ್ನು ಏನೇನೆಲ್ಲ ಅವ್ನ ಲೈಫಲ್ಲಿ ಏನೇನು ಅನುಭವಿಸ್ತಾನೆ, ಆ ಥರದ ಒಂದು ಜರ್ನಿ. ಅದಕ್ಕೆ ಅಗೈನ್ ಮತ್ತೆ ನಾನು ರೆಸ್ಲಿಂಗ್ ಬಿಚ್ಚುಗತ್ತಿಲೇ ಕಲ್ತಿದ್ದೆ, ನನ್ನ ಹೆಚ್ಚಿತ್ತು. ಇದರಲ್ಲಿ ಪಕ್ಕ ನ್ಯಾಷನಲ್ ರೆಸ್ಲರ್ ಅಂದಾಗ ನಾನು ಅದೇ ಥರ ಕಾಣಿಸ್ಬೇಕಾಗಿತ್ತು. ದೆನ್ ಅಗೈನ್ ಅದೊಂದು ದೊಡ್ಡ ಜರ್ನಿ. ತುಂಬ ಚೆನ್ನಾಗಾಯ್ತು. ಕಮರ್ಷಿಯಲ್ ಇರೋ ಒಂದಿಷ್ಟು
ಪೇಮೆಂಟ್ ತಗೊಳೋ ಹೀರೋಗಳು ಹ್ಮ್. ಆಗಕ್ಕೆ ಹ್ಮ್. ನನ್ನ ಬಿಚ್ಚುಗತ್ತಿ, ಹಿರಣ್ಯ, ಗಜರಾಮ ಎಲ್ಲ ಸಿನಿಮಾಗಳು ಈ ಸಿನಿಮಾಗಳನ್ನೆಲ್ಲ ನೋಡಿದಾಗ ಇಲ್ಲೊಬ್ಬ ಹೀರೋ ಇದ್ದಾನೆ, ವಾಟ್ ಅ ಹೈಟ್, ವಾಟ್ ಅ ಪರ್ಸನಾಲಿಟಿ, ಇವ್ರನ್ನ ತಗೋಬೇಕು, ಈ ತರದ್ ಬರ್ತಾ ಇತ್ತಾ? ಫೀಡ್ಬ್ಯಾಕ್ಸ್ ಹೆಂಗ್ ಬರ್ತಾ ಇತ್ತು ಅಂತ? ತುಂಬಾ ಪಾಸಿಟಿವ್ ಆಗಿ ಬರುತ್ತೆ, ಹಾ. ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ನಾನು ಹೇಳಿದ್ದು, ಅದಷ್ಟು ದಿನದ ಎಫರ್ಟ್ ಹ್ಮ್. ಈಗ ರಿಸಲ್ಟ್ ಕೊಡ್ತಾ ಹೋಗ್ತಿದೆ. ದೆನ್ ಅವತ್ತಾವತ್ತೋ ಸ್ಲೀಪ್ಲೆಸ್ ನೈಟ್ಸ್ಗಳಿರುತ್ತೆ, ಹ್ಮ್. ಹೊಟ್ಟೆ ಹಸ್ಕೊಂಡು ಮಲಗಿರ್ತೀವಿ. ಹ್ಮ್. ಹೊಟ್ಟೆ ಹಸ್ಕೊಂಡು ಮಲಗಿದೀವಿ ಮೀನ್ಸ್ ನಮ್ಗೆ ಕಷ್ಟ ಇದೆ ಅಂತಲ್ಲ. ಹ್ಮ್. ಕೆಲವೊಂದ್ಸರಿ ನಾವು ಊಟನೂ ಮಾಡಕ್ಕಾಗಿರಲ್ಲ, ಡಯಟ್ ಆ ಬಾಡಿಗೆ ಹ್ಮ್. ಆ ಥರ ಎಲ್ಲ. ಹ್ಮ್. ಕೆಲವೊಂದಷ್ಟು ದಿನ ಖಾರನೇ ತಿಂದಿರೋದಿಲ್ಲ, ಹ್ಮ್. ಒಂದಷ್ಟು ಉಪ್ಪನ್ನದೇ ತಿಂದಿರೋದಿಲ್ಲ. ಹ್ಮ್. ಸೊ ಈಗಲೂ ನಾನು ತುಂಬಾ ಬ್ಲಾಂಡ್ ಫುಡ್ಗಳೇ ತಿನ್ನಕ್ಕಾಗೋದು, ನಾನು ತುಂಬಾ ಇದು ತಿನ್ನಕ್ಕಾಗಲ್ಲ, ತುಂಬಾ ಬರ್ನ್ ಆಗತ್ತೆ. ಹ್ಮ್. 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 ಸೊ ಆ ಥರದ ಒಂದಷ್ಟೆಲ್ಲ ದಿನಗಳು ಕಳೆದಿರ್ತೀವಲ್ಲ, ಹ್ಮ್. ಅದು ರಿಸಲ್ಟ್ ಕೊಡ್ತಾ ಹೋಗ್ತದೆ ಈಗ. ಹ್ಮ್. ಹ್ಮ್. ರೆಕಗ್ನೇಷನ್ನು, ಹ್ಮ್. ಚಪ್ಪಾಳೆ, ವಿಜಿಲು ಚಪ್ಪಾಳೆಗಳು, ಹ್ಮ್. ಅದು ಇದು, ಮತ್ತೆ ಎಲ್ಲೋ ಫಂಕ್ಷನ್ ಕರೀತಾರೆ, ಎಲ್ಲೋ ಹ್ಮ್. ಇಂಟರ್ವ್ಯೂ ಕರೀತಾರೆ. ಹ್ಮ್. ಎಸ್, ಇವತ್ತಿಲ್ಲಿ ಬಂದು ಕೂತ್ಕೊಳಕ್ಕೆ ಅಲ್ವಾ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅವಾಗ. ನಿಜ ನಿಜ, ಆ ಥರ ಖುಷಿ ಆಗುತ್ತೆ. ಖಂಡಿತವಾಗ್ಲು. ಈಗ ನನ್ಗೆ ನಿಮ್ಮಲ್ಲಿ ಏನು ಖುಷಿ ಆಯಿತು ಅಂತ ಹೇಳಿದ್ರೆ, ಈಗ ನೋಡಿ ನಿಮ್ಮ ಎಫರ್ಟ್ ಒಂದು ಕಡೆ ಕಾಣ್ತಾ ಇದೆ. ನೀವು ಓದಿದ್ದಕ್ಕೂ ಇವತ್ತು ನಿಮ್ಮ ಬದುಕನ್ನು ಕಟ್ಕೊಳ್ತಿರೋದಕ್ಕೂ ಡಿಫ್ರೆಂಟ್ ಇದ್ರೂ ಕೂಡ ನೀವು ಇವತ್ತು ಹೆಂಗೆ ಯೋಚನೆ ಮಾಡ್ತಿದ್ದೀರಿ ಅಂದರೆ ಮಲ್ಟಿ. ಹೌದು. ಈಗ ಸಿನಿಮಾ ಹೀರೋ ಆಗೇ ಹೋಗಬೇಕು ಅಂದರೆ ಪೇಮೆಂಟ್ ತಗೋ, ಕೆಲಸ ಮಾಡು, Correct. ಹೀರೋ ಆಗಿ ಗುರುತಿಸ್ಕೊಡೋದಕ್ಕಿಂತ ಹೆಚ್ಚಾಗಿ ನನ್ನ ನಂಬಿ ಇನ್ನೂ ಒಂದು 4 ಜನ ಹಿಂದೆ ಇದ್ದಾರೆ, ನಿಜ. ಅವ್ರ ಬದುಕಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಹೌದು. ಕಂಪನಿ ಕೂಡ ಆರಂಭ ಹೌದು. ಮಾಡಬೇಕು. ಒಂದು ಡಿಫ್ರೆಂಟ್ ಹೆಸರು ಕೂಡ ಇಟ್ಟಿದ್ದೀರಿ. ಆ ಹೌದು. ಕಂಪನಿ ಸ್ಟಾರ್ಟು, ಆ ಯೋಚನೆ ಯಾಕೆ ಬಂತು, ಇದನ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ನಾನು ಈ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಿದ್ದಾಗ, ನಾನು ಆಗ್ಲೇ ಹೇಳ್ದಾಗೆ, ಹ್ಮ್. ನಾನು ಇದನ್ನೆಲ್ಲ ಮಾಡಕ್ ಬಂದಿದ್ದು, ಹ್ಮ್. ನಾನು ಮಾಡಕ್ ಬಂದಿರೋದೇ ಬೇರೆ. ನಾನು ಎವ್ರಿ 5 years ನಾನು ಇಲ್ಲಿರ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಹೌದಾ? ನಾನು ಎವ್ರಿ 5 years ಈ 5 years ನಾನು ಇಲ್ಲಿದ್ದೀನ, ನಾನು ರೀಚ್ ಆಗಿದ್ದೀನ. ಹ್ಮ್. ರೀಚ್ ಆಗಿಲ್ಲ ಅಂದ್ರೂ ನಂದೇ ತಪ್ಪು, ರೀಚ್ ಆಗಿದ್ರು ನಂದೇ ಎಫರ್ಟ್ ಅದು. ನಾನು ಬೇರೆಯವ್ರನ್ನ ಬ್ಲೇಮೇ ಮಾಡಲ್ಲ. ನಾನು ಅವ್ರು ಹೇಳಿದ್ರು, ಅವ್ರು ನನ್ಗೆ ಲೈಫಲ್ಲಿ ಮೋಸ ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಯಾರು ಲೈಫಲ್ಲಿ ಮೋಸ ಮಾಡಲ್ಲ, ನಾವು ಮೋಸ ಹೋಗಿರ್ತೀವಿ ಅಷ್ಟೇ. ಸೊ ಆ ಥರ ನಾನು ಪ್ಲ್ಯಾನ್ಡಲ್ಲಿ ಇರ್ತೀನಿ. ಸೊ ಕಮರ್ಷಿಯಲ್ ಸಿನಿಮಾಗಳೇ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು. ಅಂದರೆ ನನಗೆ ತುಂಬ ಒಂದು ಇವತ್ತಿಗೂ ಬೇಜಾರೇನು ಅಂದರೆ, ನಮ್ಮ ತಂದೆ ಕಾಮಿಡಿ ಆಕ್ಟ್ರಾಗೆ ಉಳ್ಕೊಂಬಿಟ್ರು. ಕಾಮಿಡಿ ಮಾಡ್ತಾನೆ 700 ಸಿನಿಮಾ 800 ಸಿನಿಮಾ ಕಾಮಿಡಿನೇ. ಎಮೋಷನಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದನ್ನ ತೋರ್ಸಕ್ಕೆ ಒಂದು ಸಿನಿಮಾ ಕೂಡ ಬಂದಿಲ್ಲ ನೋಡಿ. ಸೊ ಇಲ್ಲಿ ಒಂದು ಜಾನರ್ಗೆ ಫಿಕ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ತಪ್ಪು. ಆರ್ಟಿಸ್ಟ್ಗಳಿಗೆ ಆರ್ಟಿಸ್ಟ್ ಆಗಿ ಸೊ ನಮ್ಮ ಜನರನ್ನ ನಾವು ಚೇಂಜ್ ಮಾಡ್ಬೇಕಾಗತ್ತೆ. ಅಗೇನ್ ನಾನು ಏನೇ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ತಗೊಂಡಿದ್ರು ಬರೀ ಮಾಸೆ ಮಾಡಿದ್ದೀನಿ. ನಾನೊಂದು ಎಮೋಷನಲ್ ಕಂಟೆಂಟೇ ಮಾಡಿಲ್ಲ, ನನ್ನ ಬೇರೆ ತರ ನಾನು ಪ್ರೆಸೆಂಟೇ ಮಾಡಿಲ್ಲ. ದೆನ್ ಅಗೇನ್ ಇದಕ್ಕೆ ನಮ್ಗೇನ್ ಬೇಕು, ಒಳ್ಳೆ ರೈಟರ್ಸ್ ಬೇಕು, ಒಳ್ಳೆ ಸ್ಕ್ರಿಪ್ಟ್ ಬೇಕು. ಇದೆಲ್ಲ ಎಲ್ಲಿ ಸಿಗತ್ತೆ? ಇದನ್ನೆಲ್ಲ ನಾವೇ ಒಂದು ತಂಡ ಕಟ್ಟಬೇಕು. ನಮ್ ಜೊತೆಲಿರೋರೆ ತುಂಬಾ ಜನ ಇದಾರೆ. ಅಂದ್ರೆ ನನಗೆ ಪ್ರಣಯಂ ಪಿಕ್ಚರ್ ಮಾಡ್ಬೇಕಾದ್ರೆ ಈ ಕ್ಯಾಮ್ರಾಮನ್ ತುಂಬಾ ಸಖತ್ತಾಗಿ ಮಾಡ್ತಾರಲ್ಲ, ಇವ್ರ ಜೊತೆ ನಾನು ವರ್ಕ್ ಮಾಡ್ಬೇಕು ಅನ್ಸಿತ್ತು. ಗಜರಾಮ ಮಾಡಿದಾಗ ಈ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ಬೇಕು ಅನ್ಸಿತ್ತು. ಬಿಚ್ಚುಗತ್ತಿ ಮಾಡಿದಾಗ ನಾನು ಈ ಆರ್ಟ್ ಡೈರೆಕ್ಟರ್ ಎಕ್ಸ್ಟ್ರಾಡಿನರಿ ಮಾಡ್ತಾರೆ, ಈ ಆರ್ಟ್ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕು, ನಾನು ಮತ್ತೆ ಮಾಡಬೇಕು ಅನಿಸ್ತು. ನನ್ನ ಎಲ್ಲ ಪಿಕ್ಚರ್ಗೂ ಒಬ್ಬರೇ ಎಡಿಟರು. ಸೊ ಇವ್ರನ್ನೆಲ್ಲ ನನ್ನ ಜೊತೆಲ್ಲ ಇದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ, ಬಟ್ ಸಪೋರ್ಟ್ ಇದೆ. ನನ್ನ ಹತ್ರ ಇರೋ ಮಿನಿಮಲ್ ಬಜೆಟ್ಗೆ ನೀವೆಲ್ಲ ಕೆಲಸ ಮಾಡ್ತೀರಾ ಅಂದ್ರೆ 100% ಮಾಡ್ತೀವಿ. ನಿಮಗೆ ಅಂದ್ರೆ 100% ಮಾಡ್ತೀವಿ. ಓಕೆ ಬನ್ನಿ ನಾವೆಲ್ಲ ಮಾಡೋಣ, ಸ್ಟಾರ್ಟ್ ಮಾಡೋಣ. ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ, ಅದು ಮಾಡಿ, ಇದು ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿ 100% ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ಹೇಳಲ್ಲ, 95% ಎಕ್ಸ್ಟ್ರಾಡಿನರಿ ಮಾಡಿದೀವಿ ಪಿಕ್ಚರ್, ಕಮರ್ಷಿಯಲ್ ಪಿಕ್ಚರ್. ಸೊ ಆನೆಸ್ಟ್ ಆಗಿ ಎಫರ್ಟ್ ಹಾಕಿದೀವಿ. ತುಂಬಾ ಫ್ರಸ್ಟ್ರೇಟೆಡ್ ಮೈಂಡ್ಸ್ ಗಳೆಲ್ಲ ಒಟ್ಟಿಗೆ ಸೇರಿದೀವಿ. ಏನೋ ಮಾಡಬೇಕು ಅಂತ. ಅಂದ್ರೆ ನಾನ್ ಲೀನಿಯರ್ ಮಾಡಿದೀವಿ. ಒಂದು ಸಿನಿಮಾನ ಲೂಪ್ ಹೋಲ್ಸ್ ಆಸ್ ಎ ಆರ್ಟಿಸ್ಟ್ ಆಗಿ ನನಗೆ ಗೊತ್ತಿರುತ್ತೆ. ಇವತ್ತು ಈ ಸೀನ್ ಮಾಡ್ತಿದ್ದೀನಿ ಅಂದ್ರೆ ಚೆನ್ನಾಗಿ ವರ್ಕೌಟ್ ಆಗಲ್ಲ, ಇದನ್ನ ಹೆಂಗ್ ದುಡ್ಡು ಕೊಟ್ಟು ಜನ ನೋಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿ ಒಂದಿರುತ್ತೆ. ಸೊ ಅದು ಅವಾಗಲೇ ಕಟ್ ಮಾಡಬೇಕಾಗತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನಾನು ಪೇಮೆಂಟ್ ತಗೊಂಡು ಕೆಲಸ ಮಾಡ್ತೀನಿ ಅನ್ನೋ ರೀಸನ್ಗೆ ಅದು ಮಾಡ್ಲೇಬೇಕಾಗತ್ತೆ. ಆ ಅನಿವಾರ್ಯ ಇರುತ್ತೆ ಇವತ್ತು. ಆ ಥರದ್ದೆಲ್ಲ ಈ ಪಿಕ್ಚರಲ್ಲಿ ಆಗಬಾರ್ದು ಅಂದ್ಬಿಟ್ಟು, ನನ್ನ ಕಂಪ್ನಿಲಿ ಆಗಬಾರ್ದು ಅಂದ್ಬಿಟ್ಟು, ಸೊ ಎಲ್ಲರನ್ನೂ ಟೀಮ್ನ ಕಟ್ಕೊಂಡು ಆ ಸಿನಿಮಾ ಒಂದ್ ಮಾಡಿದ್ವಿ. ಅಂಡ್ ಅಗೇನ್ ಓಕೆ, ಒಂದ್ ಸಿನಿಮಾ ಮಾಡಿ ಅವ್ರನ್ನೆಲ್ಲ ಬಿಟ್ಬಿಡಕ್ಕೂ ಆಗೋದಿಲ್ಲ. ತುಂಬಾ ಒಂದು 1 year ಜರ್ನಿ ತುಂಬಾ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ. ಬಾಂಡಿಂಗ್ ಇರುತ್ತೆ. ದಿನಾ ಬೆಳಗ್ಗೆ ಫೋನಲ್ಲಿ ಮಾತಾಡ್ತಿರ್ತೀವಿ. ಒಂದ್ ಫಿಲಿಂ ರಿಲೀಸ್ ಆಗಿದ ತಕ್ಷಣ ನಾಳೆ ಬೆಳಗ್ಗೆ ಏನು ಅನ್ನೋದೊಂದು ಕ್ವಶನ್ ಬರ್ತಲ್ಲ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನಮ್ಮ ಜರ್ನಿನ ಅಂದ್ಬಿಟ್ಟು ಎಲ್ಲರನ್ನು ಟೀಮ್ ಇಟ್ಕೊಂಡು ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಪ್ಯಾಕ್ಡ್ ಆಗಿ ಹೋಗ್ತಾ ಇದ್ವಿ. ಈಗ ಕನ್ನಡ ಸಿನಿಮಾ ಅಂದಾಗ ಮುಂಚೆ ಎಲ್ಲ ಅದೇ ಫ್ಯಾಮಿಲಿ ಜಾನರು ಅಥವಾ ಲವ್, ಕಮರ್ಷಿಯಲ್, ಈ ಎಲ್ಲ ಆಸ್ಪೆಕ್ಟ್ ಅಲ್ಲಿ ಸಿನಿಮಾಗಳು ಬರ್ತಿತ್ತು. ರೀಸೆಂಟ್ ಆಗಿ ಆಗ್ತಿರೋ ಕೆಲವೊಂದು ಡೆವಲಪ್ಮೆಂಟ್ಸ್ ಗಮನಿಸ್ತಾ ಇದ್ರಿ. ಒಂದು ಥೀಮ್ ಇಟ್ಕೋತಾರೆ,
ವರ್ಲ್ಡ್ ವೈಡ್ ಅದು Yeah. ಸದ್ದನ ಮಾಡುತ್ತೆ. ಈಗ KGF ಇರ್ಬೋದು, ಹೌದು. ಕಾಂತಾರ ಇರ್ಬೋದು, ಈ ಥರದ್ದು ಹೊಸ ದಿಕ್ಕನ್ನು ತೋರಿಸ್ತಾ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಹೆಂಗಿದೆ ಅಂತ. ಯಾಕೆ ಅಂದರೆ ಇದೇ ಒಂದು 30 ವರ್ಷದ ಹಿಂದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದರೆ ಆ ಮಟ್ಟದಲ್ಲಿ ನೋಡ್ತಾ ಇರಲಿಲ್ಲ. ಹೌದು. ಇವತ್ತು ಕಾಲ ಬದಲಾಗಿದೆ. ಇವತ್ತು ನಿಮ್ಮಂಥ ಯುವ ಸಮೂಹ ಪ್ರೂವ್ ಮಾಡ್ತಾ ಇದೆ. ಸೊ ಹಂತವಾಗಿ ನೀವಾಗಲೇ ಹೇಳಿದ್ರಿ 5 ವರ್ಷಕ್ಕೆ ಈ ಪ್ಲಾನ್ ಇಟ್ಕೊಂಡಿದ್ದೀನಿ, Correct. ಎಸ್ ಸೆಟ್ ಆಗಿದೆಯಾ ಇಲ್ವಾ, ನೆಕ್ಸ್ಟ್ 5 ವರ್ಷ. ಸೊ ಆ ಥರ ಡ್ರೀಮ್ ಇಟ್ಕೊಂಡಿದ್ದೀರಾ ನೀವು, ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಭಾರತದಾದ್ಯಂತ ರೀಚ್ ಆಗಬೇಕು ಅಂತ ಇದೆಯಾ? ಇಲ್ಲ, ಹ್ಮ್. ಆರ್ಟಿಸ್ಟ್ಗಳಿಗೆ ಯಾವತ್ತೂ ಲಿಮಿಟ್ಸ್ ಇರಬಾರ್ದು. ಹೌದು. ನಮ್ಮನ್ನ ನಾವು ಕಟ್ಟಾಕೊಂಬಾರ್ದು ಹ್ಮ್. ಫಸ್ಟ್ ಆಫ್ ಆಲ್. ಹ್ಮ್, ಹ್ಮ್. ಯಾಕಂದ್ರೆ ಹ್ಮ್. ನಾವು ಕ್ಯಾಮ್ರಾ ಮುಂದೆ ನಿಂತಾಗ ಹ್ಮ್. ಬೇರೆ ಬೇರೆ ಕ್ಯಾರೆಕ್ಟರ್ಗಳಾಗಿ ಟರ್ನ್ ಆಗ್ತಾನೆ ಇರ್ತೀವಿ. ಹ್ಮ್, ಇಲ್ಲಿ ನಾನು ರಾಜವರ್ಧನ್ ಹ್ಮ್. ಇಂಥವ್ರ ಮಗನ ತಲೆಲಿರಲ್ಲ. ಹ್ಮ್. ಎಲ್ಲೋ ಒಂದು ಮರ್ಡರ್ ಮಾಡೋ ಸೀನ್ ನಾನು ಹ್ಮ್. ಮಾಡ್ತಾ ಇದ್ದೀನಿ ಅಂದಾಗ ಹ್ಮ್. ನಾನು ಇಂಥವ್ರ ಮಗ ನಾನು ಇದನ್ನ ಮಾಡಬಾರ್ದು, ಹ್ಮ್. ನನ್ಗೇನ್ ಅನ್ಕೋತಾರೋ ಅದೆಲ್ಲ ನಮ್ಮ ತಲೆಯಲ್ಲಿ ಇರಬಾರ್ದು ಹ್ಮ್. ಆರ್ಟಿಸ್ಟ್ ಆಗಿ. ಹ್ಮ್. ಸೊ ಆ ತರ ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದಾಗ ಹ್ಮ್. ನಾವ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಹ್ಮ್. ಬೇಕಾದ್ರೂ ಮಾಡ್ಬೋದು. ಹ್ಮ್. ಅಂದ್ರೆ ನಮ್ಮ ಕೆಲ್ಸಕ್ಕೆ ಎಲ್ಲಿ ಮರ್ಯಾದೆ ಕೊಡ್ತಾರಲ್ಲ ಹ್ಮ್. ಆ ಜಾಗದಲ್ಲಿ ನಾವು ಇರಬೇಕು ಆಕ್ಚುಲಿ. ಹ್ಮ್. ಅಂಡ್ ನಮ್ಮ ಇಂಡಸ್ಟ್ರಿನ ದೊಡ್ಡದು ಮಾಡ್ಕೊಂಡು ಹೋಗ್ಬೇಕು. ಹ್ಮ್. ಈಗ ತುಂಬಾ ಚೆನ್ನಾಗಿದೆ ಬೇರೆ ಕಡೆ ಇಂಡಸ್ಟ್ರಿಲೆಲ್ಲ ಕೊಲಾಬ್ರೇಷನ್ಸ್ಗಳು ತುಂಬಾ ಚೆನ್ನಾಗಿದೆ, ಹೌದು. ಕರೀತಾರೆ ಅವರೇ ಕೂಡ. ಹ್ಮ್. ಈಗ ಇವತ್ತು ಎಲ್ಲೋ ನಾವು ಒಂದು ಟ್ರೈಲರ್ ಬಿಟ್ಟಿದೀವಿ ಅಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಫೋನ್ಸ್ಗಳು ಬರುತ್ತೆ ನಮ್ಗೆ. ಫಸ್ಟ್ ಆಗ್ತಿರ್ಲಿಲ್ಲ, ಅದೆಲ್ಲ ಹ್ಮ್. ಆಗ್ತಿರ್ಲಿಲ್ಲ. ವೆರಿ ಟ್ರೂ. ಇಲ್ಲಿರೋ 4 ಜನ ಜಸ್ಟ್ ಕಾಲ್ ಮಾಡಿ ಹೇಳೋರು. ಹ್ಮ್. ಈಗ ನಮ್ಮ ಮೇಲೆ ನಮ್ಗೆ ನಂಬಿಕೆ ಜಾಸ್ತಿ ಬೇರೆ ಇಂಡಸ್ಟ್ರಿಯಿಂದ ಕೊಡ್ತಾರೆ. ಹ್ಮ್. ಅದೊಂದು ಕನ್ನಡದಲ್ಲಿ ಪ್ರೂವ್ ಆಗ್ತಿದೆ ಇವಾಗ. ಸೂಪರ್. ಈಗ ನನ್ನ ಕೆಪಾಸಿಟಿಗೆ ಕಮಲ್ ಶ್ರೀದೇವಿ ಸಿನಿಮಾ ಇಲ್ಲಿಗೆ ಮಾತ್ರ ಮಾಡಿದೀವಿ. ಹ್ಮ್. ಎಲ್ಲಿಂದ ನಾವು ಫೋನ್ ಮಾಡ್ತಾರೆ, ಹ್ಮ್. ತುಂಬಾ ಚೆನ್ನಾಗಿದೆ ಅದು, ನೀವು ಇಲ್ಲಿ ಯಾಕೆ ಬರ್ಬಾರ್ದು, ಇಲ್ಲಿ ನಮ್ಮ ಜೊತೆ ಕೊಲಾಬ್ರೇಟ್ ಆಗಬಾರ್ದು ಅಂತ. ಈಗ ಯಾವ ತರ ಮಾಡೋದು ಅನ್ನೋದು ಒಂದು ನಮ್ಗೆ ಒಂದಿರುತ್ತೆ. ಅಂದ್ರೆ ನಾವು ಈ ಜಾಗಕ್ಕೆ ಮಾತ್ರ ಮಾಡಿದೀವಿ. ಹ್ಮ್. ಪ್ರತಿ ಸಿನಿಮಾ ನನ್ನ ಪ್ರಕಾರ ಹ್ಮ್. ಅದು ವರ್ಲ್ಡ್ ವೈಡ್ ಹೋಗಲ್ಲ. ಹ್ಮ್, ಹ್ಮ್, ಹ್ಮ್. ಮೀನ್ಸ್ ಈಗ ನಂದು ಹ್ಮ್. ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದ್ದಾಗ ಮಾತ್ರ ಆಗುತ್ತೆ. ಹ್ಮ್, ಹ್ಮ್. ನಾನು ಎಲ್ಲೋ ಬೆಂಗಳೂರ್ದು ಒಂದು ಸಣ್ಣ ಹ್ಮ್. ಸಿಟಿ ಮಾರ್ಕೆಟ್ ಕತೆನ ಹ್ಮ್, ಹ್ಮ್. ನಾನು ತಗೊಂಡು ಗೋವಾದಲ್ಲಾಗ್ಲಿ ಬಾಂಬೆಲಾಗ್ಲಿ ಗುಜರಾತಲ್ಲಾಗ್ಲಿ ಹೇಳಕ್ ಆಗೋದಿಲ್ಲ. ಹ್ಮ್. ಅದಕ್ಕೆ ಅಂತ ಕತೆ ಮಾಡಿದಾಗ ಅದ್ರ ಸಿನಿಮಾ ಕೆಪಾಸಿಟಿ ಅದು ತಗೊಂಡು ಹೋಗತ್ತೆ. ಹ್ಮ್. ಸೊ ನಾವು ಎಲ್ಲ ಸಿನಿಮಾಗಳನ್ನೂ ತಗೊಂಡೋಗಿ ಹ್ಮ್. ಫ್ಲಾಪ್ ಆಗಿ ಬರಬಾರ್ದು. ಹ್ಮ್, ಹ್ಮ್, ಹ್ಮ್. Got it. ತುಂಬಾ ಕಾನ್ಶಿಯಸ್ ಆಗಿ ಹ್ಮ್. ಅದಕ್ಕೆ ಅಂತ ಒಂದು ಸಿನಿಮಾ ಮಾಡ್ತೀವಲ್ಲ, ಹ್ಮ್. ಅದನ್ನ ತುಂಬಾ ಹ್ಮ್. ವೈಡರ್ ರೇಂಜ್ಗೆ, ಅಂದ್ರೆ ಹ್ಮ್. ಯಾರೋ ನಮ್ಮನ್ನ ನಂಬಿ ಕರೀತಾರೆ ಅಂದ್ರೆ ಅದು ಯೂಸ್ ಆಗ್ಬೇಕು, ಹ್ಮ್, ಹ್ಮ್, ಮಿಸ್ಯೂಸ್ ಆಗ್ಬಾರ್ದು ಅನ್ನೋದು ಹ್ಮ್. ಅಷ್ಟೇ ನನಗೆ. ಹ್ಮ್. ಕೆಲವೊಂದಷ್ಟು ಪ್ರಾಜೆಕ್ಟ್ಗಳನ್ನ 100% ತಗೊಂಡು ಹೋಗ್ತೀವಿ. ಹ್ಮ್, ಹ್ಮ್. ಯಾವ್ದು ಆಗಲ್ಲ ಅದನ್ನ ನಾವಿಲ್ಲ ನಮ್ಮ ಇದಕ್ಕೆ ಅಂತ ಮಾತ್ರ ಮಾಡ್ಕೊಂಡಿರ್ತೀವಿ. ರೈಟ್, ವೆರಿ ನೈಸ್. ನಿಮ್ಮ ಕಂಪನಿ ಹೆಸರು ಬಹಳ ಚೆನ್ನಾಗಿದೆ. ಅಂದ್ರೆ ಎಲ್ಲಿಂದಾದ್ರೂ ಇನ್ಸ್ಪೈರ್ ಆಗಿದ್ದ ಈ ತರದೇ ಪರ್ಟಿಕ್ಯುಲರ್ ಆಗಿ ಹೆಸರು ಇಡಬೇಕು ಅಂತ ಇಟ್ಟಿದ್ದ, ಹೆಂಗೆ ಅದು ಅಂತ? ನಂದು ಈ ಕಂಪ್ನಿಲಿ ಬೇರೆ ಹಾ. ಬಿಸ್ನೆಸ್ಗಳು ನಡೀತಾ ಇತ್ತು. ನಂದು ಓಕೆ. ಬಾನ್ ಸ್ಯಾಲೋ ಕಂಪನಿ ಅಂತ. ಹಾ. ಇದು ಬರ್ಡ್ ನೇಮ್. ಇದು Okay, ಹಾ. ಒಂದು ಬಾನ್ ಸ್ಯಾಲೋ ಅಂತ ಒಂದು ನೀವಾಗ್ಲೇ ಹೇಳಿದ್ರಲ್ಲ. ರೇರೆಸ್ಟ್ ಇನ್- ಬರ್ಡ್ ಇದು. ಹಾ, ಹಾ. ದೆನ್ ನನಗೆ ತುಂಬಾ ಏನು ಅನ್ಸ್ತೀನಿ ಅಂದ್ರೆ ಈ ರಾಜವರ್ಧನ್ ಅನ್ನೋ ನೇಮ್ನ ನಿರ್ಮಾಪಕರು ಅಂತ ಹಾಕೊಳೋದು, ಕಂಪ್ನಿ ನೇಮು, ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. Okay. ಸೊ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಹಾ. ಪ್ರಾಪರ್ ಆಗಿ ಹಾ. ಅದಕ್ಕೆ ಯಾರು ವರ್ಕ್ ಮಾಡ್ಬೇಕು ಅವರೇ ಮಾಡಬೇಕು. ಹಾ. ಈಗ ನಾನು ಪ್ರೊಡ್ಯೂಸರ್ ಅಂದ್ಬಿಟ್ಟು ಎಲ್ಲ ಕಡೆ ಇನ್ವಾಲ್ವ್ ಆಗೋದು, ಎಲ್ಲರನ್ನೂ ಹಾಳು ಮಾಡೋದು, ಹಾ. ಅದನ್ನೆಲ್ಲ ಮಾಡದೆ ಒಂದು Okay. ಕಂಪ್ನಿ ಥ್ರೂ ಏನ್ ಬೇಕು ಹ್ಮ್. ಅದಷ್ಟು ಮಾತ್ರ ನಾನು ಮಾಡಿಸ್ತೀನಿ. ಹ್ಮ್. ಅದಕ್ಕೋಸ್ಕರನೇ ಹ್ಮ್. ಆ ಬಾನ್ ಸ್ಯಾಲೋ ನೇಮ್ ಇಟ್ಟಿದ್ದು. ರೈಟ್, ರೈಟ್. ಅದು ಸ್ವಚ್ಛಂದವಾಗಿ ಹಾರೋ ಪಕ್ಷಿ ಅಂತ ಅನ್ಸುತ್ತೆ. Yeah. ನಿಮ್ ಡ್ರೀಮು ಹಂಗೆ ಇದೆ. ರೇರೆಸ್ಟ್ ಬರ್ಡ್ ಅದು, ಅದ್ರದ್ದು ಹಿಸ್ಟ್ರಿ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಾನ್ ಸ್ಯಾಲೋ ವೆರಿ ಏನು ನೈಸ್, ಅಂತ. ವೆರಿ ನೈಸ್. ರೈಟ್. ಇನ್ನು ನಿಮ್ಮ ಹೆಸರು ಬಗ್ಗೆ ಹೇಳಿ. ವಾಟ್ ಅ ಪವರ್ಫುಲ್ ನೇಮ್ ಅಂತ ಅನ್ಸುತ್ತೆ, ರಾಜವರ್ಧನ್ ಅಂತ Yeah. ಹೇಳಿದ್ರೆ. ಪ್ರೌಡ್ ಫೀಲ್ ಇದೆಯಾ? ತುಂಬಾ ಪ್ರೌಡ್ಫುಲ್ ಇದೆ. ಹಾ. ಗೊತ್ತಿಲ್ಲ ನನಗೆ, ಆಗಿಂದನೂ ಬಂದಿರೋ ಹೆಸರು. ಹಾ. ನನಗೆ ಕಾಲೇಜು ಸ್ಕೂಲಲ್ಲೆಲ್ಲ ಇಷ್ಟು ಚೆನ್ನಾಗಿದೆ ಹೆಸರು ಅಂತ ಗೊತ್ತಾಗ್ತಿರ್ಲಿಲ್ಲ. ಪ್ರತಿ ಸರಿ ಹ್ಮ್. ಟಿವಿಲಿ ನನ್ನ ಹೆಸರನ್ನ ಕೇಳಿಸ್ಕೊಂತೀನಲ್ಲ, ಹ್ಮ್. ಆಗ ಸಖತ್ ಪವರ್ಫುಲ್ ಅನ್ಸುತ್ತೆ. ಮತ್ತೆ? ದೆನ್ 2 ಲೆಜೆಂಡ್ಗಳ ಹೆಸರು, ಮತ್ತೆ? ಹ್ಮ್. ಅದೊಂದು ದೊಡ್ಡ ಜವಾಬ್ದಾರಿ. ದೆನ್ ನನ್ನ ತಂದೆ ಹ್ಮ್. ಸಿನಿಮಾ ಇಂಡಸ್ಟ್ರಿಲೇ ಒಂದು ಹ್ಮ್. 700-800 ಸಿನಿಮಾ ಮಾಡಿದ್ದಾರೆ, ಹ್ಮ್. ಅದೊಂದು ದೊಡ್ಡ ಜವಾಬ್ದಾರಿ. ಹ್ಮ್. ತುಂಬಾ ದೊಡ್ಡ ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ. ಹ್ಮ್. ಪ್ರತಿ ಸಾರಿ ಹೆಸರು ಕೇಳಿಸಿದಾಗ ಹ್ಮ್. ಕಾನ್ಶಿಯಸ್ ಆಗಿರ್ತೀವಿ. ಹ್ಮ್, 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 ಹ್ಮ್. ನಿಮ್ಮ ಈ ಜರ್ನಿಯಲ್ಲಿ ನೀವು ಮರೆಯಲಾಗದ ಕ್ಷಣಗಳು ಅಂದ್ರೆ ಯಾವ್ದನ್ನ ನೆನಪಿಸ್ಕೋತೀರಿ? ನಾನು ಆಗ್ಲೇ ಹೇಳ್ದಾಗೆ ಕಷ್ಟ ಅಂದ್ರೆ ಏನು ಗೊತ್ತಿಲ್ಲದೆ ಬೆಳೆದವ್ರು ನಾವೆಲ್ಲ. ಇಲ್ಲಿ ಬಂದು ಒರಿಜಿನಲ್ ಕಷ್ಟ ಅಂತ ಏನು ಅಂತ ನಮಗೆ ಇಂಡಸ್ಟ್ರಿ ಜನಗಳು ಹ್ಮ್. ತೋರಿಸ್ಕೊಟ್ರು. ಹ್ಮ್. ಆ ಪ್ರತಿಯೊಂದು ದಿನನೂ ನಾನು ನೆನೆಸ್ಕೊಂತೀನಿ. ಹ್ಮ್, ಹ್ಮ್, ಹ್ಮ್. ದೆನ್ ನಾನು ಅದನ್ನ ತುಂಬಾ ಸೀರಿಯಸ್ ಆಗೂ ತಗೊಳೋದಿಲ್ಲ. ಹ್ಮ್. ಆ ಜರ್ನಿಲಿ ಎಲ್ಲ ಇದ್ದೇ ಇರುತ್ತೆ. ಹ್ಮ್. ಆ, ಖುಷಿ ಮೂಮೆಂಟ್, ವಾಟ್ ಅ ಮೂಮೆಂಟ್.
ನಾನು ಹಾಡ್ತಾ ಇದ್ದೀನಪ್ಪ ಇವತ್ತು. ಖುಷಿ ಮೂಮೆಂಟ್ ಅಂದ್ರೆ ಹ್ಮ್. ನನ್ನ ಮೇಲೆ ನಂಬಿಕೆ ಇರ್ಲಿಲ್ಲ ಮನೇಲಿ. ಹಾ. ಹುಡುಗ ಏನಾಗಿದ್ದಾನೆ, ಹ್ಮ್. ಚೂರು ನಂಬಿಕೆ ಇರ್ಲಿಲ್ಲ ನಮ್ಮ ಹ್ಮ್. ತಂದೆಗೆ. ಹ್ಮ್. ನಮ್ಮನ್ನ ಸಾಕೋ ಟೈಮಲ್ಲಿ ಇವನು ಹೋಗಿ ಏನೇನೋ ಮಾಡ್ತಿದ್ದಾನೆ ಅನ್ನೋದು ಒಂದು ತಲೆಯಲ್ಲಿತ್ತು. ಹ್ಮ್. ದೆನ್ ಯಾರ್ ಸಾಹಸನ ಸೇರ್ಕೊಂಡು ಹಾಳಾಗ್ಬಿಟ್ಟಿದ್ದಾನೆ ಅನ್ನೋದು ಸ್ವಲ್ಪ ದಿನ ಇತ್ತು ಹ್ಮ್. ಮನೇಲಿ. ಫ್ಯಾಮಿಲಿ ಯಾರಿಗೂ ನಾನು ಏನ್ ಮಾಡ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ. ಹ್ಮ್. ಆ ತರ ಟೈಮಲ್ಲಿ ಹ್ಮ್. ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ ಆಗುತ್ತೆ. ಹ್ಮ್. ಒಂದು ದಿನ ನಾನು ಕಟೌಟ್ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ. ಹ್ಮ್. ದೊಡ್ಡದಾಗಿ ನಿಲ್ಲತ್ತೆ, ದೊಡ್ಡದಾಗಿ ಓಪನಿಂಗ್ ತಗೊಳತ್ತೆ ಸಿನಿಮಾ. ಸೂಪರ್. ಅವತ್ತು ನನ್ನ ತಂದೆ ಬಂದು ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊತಾರೆ. ಅಲ್ಟಿಮೇಟ್. ಆ ಫೋಟೋ ನಾನು ಇನ್ನೂ ಮನೇಲಿ ಇಟ್ಟಿದ್ದೀನಿ. ಹಾ. ನನ್ನ ಸಣ್ಣ ವಯಸ್ಸಿನ ಜರ್ನಿಲಿ ನನ್ನ ತಂದೆ ಜೊತೆ ಫೋಟೋನೇ ಇಲ್ಲ ನಂದು. ಯಾವುದೋ ಒಂದು 5 ವರ್ಷದಲ್ಲಿ ಕೇಕ್ ತಿನ್ನಿಸ್ತಿರೋದು ಆ ತರದ ಒಂದ್ 2-3 ಫೋಟೋ ಇದೆ ಬಿಟ್ಟು ನಂದು ನಮ್ಮಪ್ಪ ಫೋಟೋಸೇ ಕಮ್ಮಿ ಇರೋದು. ಹಾ. ಸೊ ಅವತ್ತು ಒಂದು ಫೋಟೋ ತೆಗೆಸ್ಕೊಂಡ್ರು. ಆ ಫೋಟೋನ ಇಟ್ಟಿದ್ದೀನಿ. ತುಂಬಾ ಅವತ್ತು ನನ್ಗೆ ಅನ್ನಿಸ್ತು, ಎಸ್ ನಾನು ಇದಕ್ಕೆ ಇಷ್ಟು ದಿನ ಕಷ್ಟಪಟ್ಟಿದ್ದು. ಬೇಡಪ್ಪ, ಇದು ಸರಿಯಾದ ಆಯ್ಕೆ ನಾನು ಮಾಡ್ಲಿಲ್ಲ, ಈ ಡಿಸಿಷನ್ ತಗೊಂಡ್ಬಾರ್ದಿತ್ತು ಅನ್ಸಿದ ಮೂಮೆಂಟ್ ಏನಾದ್ರು ಇದೆಯಾ? ನೋ, ಇದೆ, ತುಂಬಾ ಇದೆ. ಬಟ್ ನೀವು ಕೇರ್ ಮಾಡಲ್ಲ. ನಾನು ಕೇರ್ ಮಾಡಲ್ಲ. ನಾನು ಯಾರೋ ಒಬ್ರು ನನ್ನ ಮೇಲೆ ಬ್ಲೇಮ್ ಮಾಡ್ತಾರೆ, ಯಾರೋ ಒಬ್ರು ನನ್ನ ಪ್ರಾಬ್ಲಮ್ ಮಾಡ್ತಾರೆ ಅಂದ್ರೆ ಅವ್ರನ್ನ ನಂಬ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ. ಗೋ ವಿತ್ ಫ್ಲೋ ಅಷ್ಟೇ. ಅಷ್ಟೇ. ಅವ್ರ ಅವತ್ತಿಗೆ ಅವರ ಚಟಕ್ಕೆ ಅವರು ಬಂದು ನನ್ನ ಹಿಂಸೆ ಕೊಟ್ಟಿರ್ತಾರೆ ಹೊರತು ನಾನು ಅವ್ರನ್ನ ಇಂಪಾರ್ಟೆನ್ಸು ಕೊಡಲ್ಲ. ನಾನು ಅದನ್ನ ತಲೆನೂ ಕೆಡ್ಸ್ಕೊಳಲ್ಲ. ನನ್ನ ಜರ್ನಿಗೆ ಯಾರು ಅಡ್ಡ ಬರಲ್ಲ. ಹೋಗ್ತಾ ಇರ್ತಾರೆ ಅವರೆಲ್ಲ, ಆ ಜರ್ನಿಲಿ ಬಂದು ಹೋಗೋರು ಅವರೆಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಲ್ಲ. ನನ್ಗೆ ಅದೇನು ದೊಡ್ಡದು ಅನ್ಸಲ್ಲ. ಎಷ್ಟೇ ದೊಡ್ಡ ಪ್ರಾಬ್ಲಮ್ ಆದ್ರೂ ನನ್ಗೇನು ನಾನು ತಲೆ ಕೆಡ್ಸ್ಕೊಳಲ್ಲ ಅದನ್ನ. ರೈಟ್ ರೈಟ್. ನಿಮ್ಮ ಈ ಜರ್ನಿಯಲ್ಲಿ ಇವರಪ್ಪ ನನ್ನ ರೋಲ್ ಮಾಡೆಲ್. ನನಗೆ ತುಂಬಾ ದೊಡ್ಡ ರೋಲ್ ಮಾಡಂದ್ರೆ ನನ್ನ ತಂದೆ. ಸೂಪರ್. ಏನಕ್ಕೆ ಹೇಳ್ತೀನಿ ಅಂದ್ರೆ, ಇವತ್ತೇನೋ ಇನ್ನೊಂದು ಇಂಟರ್ವ್ಯೂ ಅದಕ್ಕೋಸ್ಕರ ನಾನು ಕೂತ್ಕೊಂಡು ಮಾತಾಡ್ತೀನಿ ಅನ್ನೋದಕ್ಕಿಂತ, ಏನೂ ಇಲ್ದಾಗ ಅಂದ್ರೆ ಅವರೆಲ್ಲ ಜರ್ನಿ ಸ್ಟಾರ್ಟ್ ಮಾಡಿರೋದೇ 5 years ಅಲ್ಲಿ ಆಕ್ಟ್ ಮಾಡಕ್ಕೆ. ಅವ್ರು 4 years 5 years ಇದ್ದಾಗ ಅವ್ರ ತಾಯಿ ಕಳ್ಕೊಂತಾರೆ. 4-5 years ಇರೋ ಒಂದು ಚಿಕ್ಕ ಹುಡುಗ, ಒಂದು ತಾಯಿ ಇರಲ್ಲ. 7 years ಆಗ್ತಿದ್ದಂಗೆ ಒಂದು ತಂದೆ ಇರಲ್ಲ. ಎಲ್ಲೋ ಟೀ ಕಾಫಿ ತಂದ್ಕೊಡೋ ಒಂದು ಕೆಲಸಗಳು ಮಾಡಿ ಅಲ್ಲಿಂದ ಒಂದು ಡ್ರಾಮಾ ಕಂಪ್ನಿಗಳಿಗೆ ಸೇರ್ಕೊಂಡು, ಸುಬ್ಬಯ್ಯ ನಾಯ್ಡು ಕಂಪ್ನಿ ಆಗಿರ್ಬೋದು, ಆ ಥರ ದೊಡ್ಡ ದೊಡ್ಡ ಕಂಪ್ನಿಗಳು, ಗುಬ್ಬಿ ವೀರಣ್ಣ ಕಂಪ್ನಿಗಳಿಗೆ ಸೇರ್ಕೊಂಡು ಅಲ್ಲಿ ಸೆಟ್ ವರ್ಕ್ಗಳು ಮಾಡಿಕೊಂಡು, ಸಿಕ್ಕಿದ ಕೆಲಸ ಎಲ್ಲ ಆಫೀಸ್ ಬಾಯ್ ಕೆಲಸ ಅಂದ್ರೆ ಆಫೀಸ್ ಬಾಯ್, ಅಲ್ಲೇ ಮಲ್ಕೋ, ಅಲ್ಲೇ ಇದು ಮಾಡು, ಅಷ್ಟೆಲ್ಲ ಮಾಡಿ 700-800 ಸಿನಿಮಾ ಮಾಡಿ ನಮಗೊಂದು ಬ್ಯೂಟಿಫುಲ್ ಲೈಫ್ ಕೊಟ್ರಲ್ಲ. ಸೊ ಇದನ್ನೇ ರೋಲ್ ಮಾಡಲ್ಲ ಅನ್ಕೊಳೋದು. ನಾವು ಯಾರನ್ನೋ ನೋಡ್ಕೊಂಡು ಅವ್ರನ್ನ ಅನ್ನೋ ಬದಲು ಈ ಜರ್ನಿ ನಾನು ನೋಡಿದ್ದೀನಿ. ಸೊ ನನಗೆ ಕಷ್ಟನೇ ಗೊತ್ತಿಲ್ಲ. ತುಂಬಾ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಓದಿದ್ದೀನಿ ನಾನು. ನಾನು ಕೇಳಿದೆಲ್ಲ ಕೊಟ್ಟಿದ್ದಾರೆ. ಸೊ ಇವರೆಲ್ಲ ನಿಜವಾದ ರೋಲ್ ಮಾಡೆಲ್ಗಳು. ಅಲ್ಟಿಮೇಟ್. ಇವ್ರನ್ನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಈ ಕ್ಷಣದಲ್ಲಿ ಅವ್ರು ಇದ್ದಿದ್ರೆ ಈ ಅಲ್ಟಿಮೇಟ್ ರಾಜವರ್ಧನ್ ನೋಡಿ ಖುಷಿ ಪಡ್ತಿದ್ರು ಅನ್ನೋದಾದ್ರೆ. ಸದ್ಯಕ್ಕೆ ಗಾಡ್ ಗ್ರೇಸ್ಗೆ ನನ್ನ ಇಡೀ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಖುಷಿ ಪಡ್ತಿದ್ದಾರೆ. ನಾನು ಆ ತರ ಒಂದು ಸಿಚುವೇಶನ್ ಬಂದಿಲ್ಲ. ಎಲ್ಲರೂ ನನ್ನ ಅಜ್ಜಿ ತಾತ, ನನ್ನ ಇಡೀ ಫ್ಯಾಮಿಲಿ ಎಲ್ಲರೂ ನನ್ನ ಸಕ್ಸಸ್ ನೋಡ್ತಿದ್ದಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ಸ್? ನೆಕ್ಸ್ಟ್ ಇವಾಗ ಜಾವಾ ಇದೆ, ಜಾವಾ ಶೂಟ್ಗೆ ಹೋಗ್ತಿದೀವಿ. ದೆನ್ ಇನ್ನ 2-3 ಕತೆಗಳಿದೆ. ಅಂಡ್ ಹೊಸಬ್ರದ್ದು 1-2 ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅಂತ ಪ್ಲಾನ್ ಇದೆ. ಶಾರ್ಟ್ ಲಿಸ್ಟ್ ಆಗ್ತಾ ಇದೆ. ತುಂಬಾ ಪ್ರಪೋಸಲ್ ಬಂದಿದೆ. ನನಗೆ ಒಂದು 200-300 ಕತೆಗಳು ಬಂದಿದೆ. ಅದರಲ್ಲಿ ಒಂದು 7-8 ದಿ ಬೆಸ್ಟ್ ಕತೆ ಇದೆ. ಸೊ ಅದರಲ್ಲಿ ಫಿಲ್ಟರ್ ಮಾಡಿ ಈಗ ಒಂದು ಹೊಸಬ್ರ ತಂಡಕ್ಕೆ ಒಂದು ಸಿನಿಮಾ, 2 ಪ್ರೊಡಕ್ಷನ್ ನಡೆಯುತ್ತೆ. ಈಗ ಒಂದು ಬಾನ್ಸಲ್ಲಿಂದ ಜಾವಾ ಒಂದು ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಸಣ್ಣ ಸಿನಿಮಾ ಒಂದು ಒಟ್ಟಿಗೆ ಶೂಟ್ ಮಾಡ್ಕೊಂಡು ಹೋಗ್ತೀವಿ. ಗೂಗಲಲ್ಲಿ ಈಗ ರಾಜವರ್ಧನ್ ಹಾಕಿದ್ರೆ ಒಂದಷ್ಟು ಸ್ಟೋರೀಸ್ ಡೆಫಿನೆಟ್ಲಿ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ನೀವು ಸುದ್ದಿ ಸದ್ದು ಎಲ್ಲ ಮಾಡಿದಿರಿ. ಅದರಲ್ಲಿ ಒಂದು ಸುದ್ದಿ ನಾನು ಗಮನಿಸ್ತಾ ಇದ್ದೆ, ಬೈಕ್ ರೇಸ್ ಬಗ್ಗೆ ಹೇಳಿ. ಹೌದು, ಏನು ಬೈಕ್ ರೇಸ್ ತುಂಬಾ ಇತ್ತು. ಇತ್ತುನಾ ಇದೆಯಾ? ಇನ್ನೂ ಇದೆ, ಬಟ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಜವಾಬ್ದಾರಿ ಬಂದಿದೆ ಈಗ? ಜವಾಬ್ದಾರಿ ತುಂಬಾ ಬಂದಿದೆ ಆಕ್ಚುಲಿ. ಯಾರೇ ಸೆಲೆಬ್ರಿಟಿ ಮಕ್ಕಳಾಗಿರ್ಬೋದು, ಯಾರೇ IAS ಮಕ್ಕಳಾಗಿರ್ಬೋದು, ನಮಗೆ ಪರ್ಸ್ನಲಿ ಹುಡುಗರು ಅಂದಾಗ ಬೈಕು, ಕಾರು ಅದೆಲ್ಲ ತುಂಬಾ ಕ್ರೇಜ್ ಇದೆ. ಅದೆಲ್ಲ ನಾನು ಆಗ ಅತಿ ಹೆಚ್ಚು ಮಾಡಿದ್ದೀನಿ, ಕಮ್ಮಿ ಅಲ್ಲ, ಎಲ್ಲ ಹೆಚ್ಚೆಚ್ಚು ಮಾಡಿ ತುಂಬಾ ಮಾಡಿದ್ದೀನಿ. ಬೈಕ್ಗಳು ತುಂಬಾ ಇತ್ತು. ದೆನ್ ಒಂದು ಟೈಮ್ ಆದ್ಮೇಲೆ ಕಾರ್ಗಳಿಗೆ ಬಂತು. ಈಗ ಯಾವ ತರ ಆಗಿದೆ ಅಂದ್ರೆ, ಒಂದು ಒಳ್ಳೆ ಪವರ್ಫುಲ್ ಕಾರು, ಒಳ್ಳೆ ಫ್ಯಾನ್ಸಿ ನಂಬರು, ಅಷ್ಟಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಈ ಚಿಕ್ಕ ವಯಸ್ಸಲ್ಲಿ ಇದು ಬೇಕೇ ಬೇಕು ಅಂತ ಹಠ ಮಾಡಿದ್ಯಾ?
ಹಠ ಮಾಡೋಕ್ಕಿಂತ ಮುಂಚೆ ನನಗೆಲ್ಲ ಬರ್ತಿತ್ತು. ವಾವ್, ನನಗೆ ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ರಾಜವರ್ಧನನೇ ಮತ್ತೆ ನಾನು ತುಂಬಾ ಪ್ಯಾಂಪರ್ ಕಿಡ್. ನಾನು ಹೌದಾ? ನನ್ಗೆ ಏನ್ ಬೇಕು ಅಂದ್ರೂ ಬರುತ್ತಿತ್ತು. ಮತ್ ಸಿನಿಮಾ ಇಂಡಸ್ಟ್ರಿ ಕಷ್ಟ ಏನಿದೆ? ಸಿನಿಮಾ ಇಂಡಸ್ಟ್ರಿನೇ ಕಷ್ಟ. ನನ್ ಕಷ್ಟ ಅಂತ ನೋಡಿದೆ ಸಿನಿಮಾ ಇಂಡಸ್ಟ್ರಿಲಿ. ನನ್ ನೋಡಿರೋ ಫೇಸಸ್ ಸುಳ್ಳು ಅನ್ನಿಸ್ಬಿಡ್ತು ನನಗೆ ಇಂಡಸ್ಟ್ರಿ ಬಂದಾಗ. ನನ್ ಜೊತೆಲಿದ್ದವ್ರು ಮೋಸ ಮಾಡ್ತಾರೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ನನ್ ಇಡೀ ನಿಮ್ಗೆ ಕಾಲೇಜು ಫ್ಯಾಮಿಲಿ ಅಂತೆಲ್ಲ ಇದ್ದಾಗ ನಿಮ್ಗೆ ತುಂಬಾ ಪ್ಯಾಂಪರ್ ಆಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಇಲ್ಲಿ ಬಂದಾಗ ನಿಮ್ಗೆ ಬರೀ ಸುಳ್ಳು, ಬರೀ ಮೋಸ, ಯಾರನ್ನ ನಂಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಆ ತರ ಬಂದಾಗ್ಲೇನೆ ಅದು ಸತ್ಯ ಗೊತ್ತಾಗಕ್ಕೆ 2-3 ವರ್ಷ ಆಗತ್ತೆ. ತುಂಬಾ ಮೋಸ ಹೋಗ್ಬಿಟ್ಟಿರ್ತೀವಿ, ಏಜ್ ಹೋಗಿರುತ್ತೆ, ಎನರ್ಜಿ ಹೋಗಿರುತ್ತೆ. ಸೊ ಅದೆಲ್ಲ ಕಷ್ಟ ಆಗತ್ತೆ. ಯೂತ್ಸ್ ಅಂದಾಗ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ಸಾಫ್ಟ್ವೇರ್ ತಗೊಂಡ್ರೆ ಅವರು ಲಿಮಿಟೆಡ್ ಲೈಫ್, ಒಂಥರ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಇರ್ತಾರೆ. ಕೆಲವರು ಮೊಬೈಲ್ ಒಳಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಕೆಲವರು ಏನು ಅಂತ ಹೇಳಿದ್ರೆ ಇದಾಗಲ್ಲ ಅಂದ್ರೆ ಅಲ್ಲಿಗೆ ಅದನ್ನ ಡ್ರಾಪ್ ಔಟ್ ಮಾಡ್ತಾರೆ, ಮುನ್ನೋಗೋಲ್ಲ. ಸೊ ಅಂತ ಯೂತ್ಸ್ಗೆ ನೀವೇನ್ ಹೇಳಕ್ ಬಯಸ್ತೀರಿ ಅಂತ? ತುಂಬಾ ಆನೆಸ್ಟ್ ಆಗಿ ಒಂದು ದೊಡ್ಡ ಗೋಲ್ ಇಟ್ಕೊಬೇಕು. ತುಂಬಾ ಅಡೆತಡೆಗಳು ಬರುತ್ತೆ. ಯಾರು ಈಸಿಯಾಗಿ ನಿಮ್ನ ರೆಡ್ ಕಾರ್ಪೆಟ್ ಹಾಕಿ ಯಾವ್ದಕ್ಕೆ ಆಗ್ಲಿ ವೆಲ್ಕಮ್ ಮಾಡಲ್ಲ. ತುಂಬಾ ಅಡಲ್ಸ್ಗಳು ಬರುತ್ತೆ. ಬಟ್ ಫೋಕಸ್ ನಮ್ದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನಿಮ್ಗೆ ಪಾಕೆಟ್ ಮನಿ ಅನ್ನೋದಿರೋದಿಲ್ಲ. ಕೆಲವೊಂದ್ ಟೈಮ್ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಜೊತೆಲಿರೋ ಫ್ರೆಂಡ್ ಸಪೋರ್ಟ್ ಇರಲ್ಲ. ಏಕಾಂಗಿಯಾಗಿ ಓಡಾಡ್ತಿರ್ತೀವಿ ನಾವು. ಬಟ್ ಆ ಗೋಲ್ಗೆ ರೀಚ್ ಆದಾಗ ಆಟೋಮೆಟಿಕ್ ಆಗಿ ಇವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ನಾನು ಅವತ್ತೇ ಹೇಳಿದ್ದೆ ಅವ್ನು ಬೆಳಿತಾನೆ ಅಂತಾರೆ. ಸೊ ಇದೇ ರಿಯಾಲಿಟಿ. ನಮ್ಮ ಫೋಕಸ್ ಯಾರು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಮ್ಮನ್ನ ತುಂಬಾ ಚೆನ್ನಾಗಿ ನಂಬಿ ಮೇ ಬಿ 10 ದಿನ ಲೇಟ್ ಆಗ್ಬೋದು, 100% ಆಗೇ ಆಗುತ್ತೆ. ನಂಗೆ ಕುತೂಹಲ ಇನ್ನೊಂದು ಬಂತು. ಯಾರೋ ನಿಮ್ಮನ್ನ ಜರ್ದಿರ್ತಾರೆ, ಏನ್ ಮಾಡ್ತಾರೆ ಇವರೆಲ್ಲ ಅಂದಿರ್ತಾರೆ. ಅವರೇ ನಾ ಹೇಳಿರ್ಲಿಲ್ವಾ ನೀನ್ ಹೀರೋ ಆಗ್ತೀಯಾ ಅಂತ ಹೇಳಿ, ನೋಡಿದ್ಯಾ ಆಯ್ತಾ ಸಿನಿಮಾದಲ್ಲಿ ಚಾನ್ಸು ಕೇಳಿದರೆ ನಾನು ಅವ್ರನ್ನ ಕೆಲಸನೂ ಕೂಡ ಮಾಡಿಸಿದ್ದೀನಿ. ಹೌದಾ? ಇವನೇನು ಆಗೋದಿಲ್ಲ ಅಂತ ಹೇಳ್ದವ್ರನ್ನೆಲ್ಲ ಕೆಲಸ ಮಾಡಿಸಿದ್ದೀನಿ. ಸೂಪರ್, ಅಲ್ಟಿಮೇಟ್. ಸೊ ಫೈನಲಿ ಈ ಕಾರ್ಯಕ್ರಮದ ಮೂಲಕ ರಾಜವರ್ಧನ್ ಅಂದ್ರೆ ಡೆಫಿನೇಷನ್? ಎಲ್ಲ ಫುಲ್ ಜರ್ನಿನೇ ಓಪನ್ ಬುಕ್ ತರ ಬಿಚ್ಚಿಟ್ಬಿಡ್ತೀನಿ. ಸೊ ತುಂಬಾ ದೊಡ್ಡ ಕನಸನ್ನ ಇಟ್ಕೊಂಡು ಬಂದಿರುವಂತ ಒಬ್ಬ ಸಾಮಾನ್ಯ ಯುವಕ, ಕಲಾವಿದನ ಮಗ. ಜಾವಕ್ ವೆಲ್ಕಮ್ ಮಾಡಿ ನಿಮ್ಮ ಮಾತಲ್ಲಿ ಜನನ. ಜಾವ ತುಂಬಾ ಆನೆಸ್ಟ್ ಆಗಿ ಕಷ್ಟಪಟ್ಟು ಮಾಡ್ತಿರುವಂತ ಸಿನಿಮಾ. ನಾನು ಪ್ರತಿ ಸಾರಿ ಏನು ಯೋಚನೆ ಮಾಡ್ತೀನಿ ಅಂದ್ರೆ, ಜನಕ್ಕೆ ಫ್ಯಾಮಿಲಿಲೇ ಒಂದಷ್ಟು ಕಷ್ಟ ಇರುತ್ತೆ. ಅವ್ರು ಏನೋ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅಂದ್ರೆ ಆ 100 ರೂಪಾಯಿಗೆ ನಾನು ತುಂಬಾ ವ್ಯಾಲ್ಯೂ ಮಾಡಬೇಕು. ಅವರ 100 ರೂಪಾಯಿನ ನಾನು ತಗೊಂತೀನಿ ಅಂದ್ರೆ ಆ 100 ರೂಪಾಯಿಗೆ ನಾನು ವರ್ತ್ ಕೊಡ್ಲೇಬೇಕು. ಜನಕ್ಕೆ ಆ 100 ರೂಪಾಯಿಗೆ ಎಲ್ಲೂ ಮೋಸ ಆಗದೆ ಇರೋ ಅಷ್ಟು ಎಂಟರ್ಟೈನ್ ನಾವು ಜಾವ ಇಂದ ಕಡೆಯಿಂದ ಮಾಡ್ತೀವಿ. ರೈಟ್, ಅಲ್ಟಿಮೇಟ್. ನಿಮ್ಗೆ ಇನ್ನೊಂದು ಟಾಸ್ಕ್ ಕೊಡೋಣ ಅಂತ ಹೇಳಿ, ಒಂದೇ ಒಂದು. ನಾನೇನು ಹೇಳ್ತೀನಿ ಅದನ್ನ 5 ಟೈಮ್ಸ್ ಪಟ್ ಅಂತ ಹೇಳ್ಬೇಕು. ಕೆಂಪು ಕುಂಕುಮ, ಕಪ್ಪು ಕುಂಕುಮ 5 ಟೈಮ್ಸ್. ಇದೊಂದೇನಾ? ಒಂದೇ. ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಸೂಪರ್. ಕುರುಕುಲಾರ್ಕನು ಮರ್ಕನು ಮಸ್ತ ಮೇದಿದೆ. ನಾನು ಅದಕ್ಕೆ ಕೇಳಿದ್ದು ಒಂದೇ. ಇಲ್ಲ, ಯಾಕಂದ್ರೆ ಹಿಸ್ಟಾರಿಕಲ್ ಸಿನಿಮಾ ಮಾಡೋದ್ನಲ್ಲ, ಆ ಟಂಗ್ ಟ್ವಿಸ್ಟರ್ಸ್ ಗಳು ತುಂಬಾ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಆಗ ಅದ್ರಲ್ಲಿ ಅದೇನೋ ಡೈಲಾಗ್ಸ್ ಬರೋದು ಅರ್ಥನೇ ಆಗ್ತಿರ್ಲಿಲ್ಲ ನನಗೆ. ನಾನು ಓದಿದ್ರೆ ಇದು ಯಾವ ಕನ್ನಡ ಇದು ಅಂತಿದ್ದೆ ನಾನು. ಸೊ ನಾನು ಟ್ರೈನ್ ಮಾಡಿ ಅದು ಫಂಬಲ್ ಆಗಲ್ಲ. ವೆರಿ ನೈಸ್. ಇವತ್ತು ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ಭಾಗಿಯಾದ್ರಿ. ನಿಮ್ಮ ಜರ್ನಿಯನ್ನು ನಮಗ್ ತಿಳಿಸ್ಕೊಟ್ರಿ. ಜನ ರಾಜವರ್ಧನ್ ಅಂತ ಹೇಳಿದ್ರೆ ರಾಜವರ್ಧನ್ ಅನ್ಕೊಂಡಿರ್ತಾರೆ. ನಿಮ್ಮ ಪ್ಲಸ್ ಅಂಡ್ ಮೈನಸ್, ಯಾಕಂದ್ರೆ ರಾಜನ್ ತರದೇ ಬದುಕಿದ್ದವ್ರು ನೀವು. ಬಟ್ ಸಿನಿಮಾ ಇಂಡಸ್ಟ್ರಿ ಅಂದಾಗ ಅಲ್ಲಿರುವಂತ ಪ್ಲಸ್ ಮೈನಸ್, ಒಬ್ಬ ಸಿನಿಮಾ ಬ್ಯಾಕ್ ಗ್ರೌಂಡ್ ಇದ್ದವ್ರಿಗೂ ಏನೆಲ್ಲ ಸ್ಟ್ರಗಲ್ಸ್ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ರಾಜವರ್ಧನ್ ಭಾಗಿಯಾಗಿದ್ರು. ಅಫ್ಕೋರ್ಸ್ ಹೆಸರಿಗೆ ತಕ್ಕಂತೆ ಇವರು ರಾಜವರ್ಧನ್, ಆದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸೋದಕ್ಕೆ ಅವರದೇ ಆದಂತಹ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಜಾವ ಕೂಡ ಸಿದ್ಧವಾಗಿದೆ. ಹಲವಾರು ಸಿನಿಮಾಗಳ ಮೂಲಕ ತಮ್ಮ ನಟನೆಯ ಛಾಪನ್ನ ಮೂಡಿಸಿರುವಂತ ಈ ನಟನೆಗೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಸಿಗ್ಲಿ, ಸಕ್ಸಸ್ ಅನ್ನೋದು ಇವರ ಹಿಂದೆ ಯಾವಾಗ್ಲೂ ಇರಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.